ಎಲ್ಲರಿಗೂ ನಮಸ್ಕಾರ. ಇನ್ಫೈನೈಟ್ IAS ಜನವರಿ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಗೆ ಸ್ವಾಗತ. ಇವತ್ತು ಈ ಪ್ರಶ್ನೆಗಳು ನಾವು ಬಿಡಿಸ್ತಾ ಇರೋದು ನಿಮ್ಮ ಮುಂಬರುವ KS ಎಕ್ಸಾಮಿನೇಷನ್ಗೆ ಮತ್ತು UPSC ಎಕ್ಸಾಮಿನೇಷನ್ಗೆ ತುಂಬ ಮುಖ್ಯ ಆಗಿರ್ತವೆ. ಸೊ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಮೊದಲನೇ ಪ್ರಶ್ನೆ ಪ್ರಳಯ್ ಮಿಸೈಲ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಪ್ರಳಯ್ ಈಸ್ ಅನ್ ಇಂಡಿಜಿನಿಯಸ್ಲಿ ಡೆವಲಪ್ಡ್ surface to air quasi ballistic missile associated with DRDO. It's primarily an air to air missile designed for beyond visual range combat. It's a submarine launched ballistic missile forming part of India's sea based nuclear deterrence. How many of the statements given above are correct anta kelidare? So only one is correct anta ಇಲ್ಲಿ ನೋಡಬಹುದು. ಓಕೆ, ಸೊ ಪ್ರಳಯ ಕ್ಷಿಪಣಿ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಳಯ್ DRDOಗೆ ಸಂಬಂಧಿಸಿದ ಸ್ವದೇಶಿ ಅಭಿವೃದ್ಧಿಯ ಭೂಮಿಯಿಂದ ಭೂಮಿಗೆ ಉಡಾಯಿಸುವ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದು ಮುಖ್ಯವಾಗಿ ದೃಷ್ಟಿ ಸೀಮೆ ಮೀರಿದ ವಾಯುಯುದ್ಧಕ್ಕಾಗಿ ವಿನ್ಯಾಸಗೊಳಿಸಿದ ವಾಯುವಿನಿಂದ ವಾಯುವಿಗೆ ಕ್ಷಿಪಣಿಯಾಗಿದೆ. ಇದು ಭಾರತದ ಸಮುದ್ರಾಧಾರಿತ ಅಣು ನಿರೋಧಕ ಸಾಮರ್ಥ್ಯದ ಭಾಗವಾಗಿರುವ ಜಲಾಂತರ್ಗಾಮಿ ನೌಕೆಯಿಂದ ಉಡಾಯಿಸುವ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಸೊ ಒಂದು ಮಾತ್ರ ಸರಿ ಇರುತ್ತೆ. ಸೊ ಹಾಗಾಗಿ ಉತ್ತರ ಆಗಿರುತ್ತೆ ಸಿ. ಓಕೆ, ಸೊ ಈ ಒಂದು ಕ್ಷಿಪಣಿ ಏನಿದೆ ಪ್ರಳಯ್ ಕಂಬೈನ್ಸ್ ಎ ಮ್ಯಾನ್ಯೂರೇಬಲ್ ಕ್ವಾಸಿ ಬ್ಯಾಲಿಸ್ಟಿಕ್ ಫ್ಲೈಟ್ ಪ್ರೊಫೈಲ್ ವಿತ್ ಎ ಕನ್ವೆನ್ಷನಲ್ ಬ್ಯಾಟಲ್ ಫೀಲ್ಡ್ ಸ್ಟ್ರೈಕ್. Its current affairs role alone should be separated from strategic submarine launch systems such as K series. So what you need to remember is quasi ballistic missiles can alter the trajectory after launch. DRDO is India's principal defense and R&D organization. Okay, ಸೊ ಹಾಗಾಗಿ ಇದು ನೆನಪಿಡಿ. ಪ್ರಳಯ ಕ್ಷಿಪಣಿಯು ಚಲನಯುಕ್ತ ಕ್ವಾಸಿ ಬ್ಯಾಲಿಸ್ಟಿಕ್ ಹಾರಾಟ ಪಥವನ್ನು ಸಾಂಪ್ರದಾಯಿಕ ಯುದ್ಧ ಭೂಮಿ ದಾಳಿ ಪಾತ್ರದೊಂದಿಗೆ ಸಂಯೋಜಿಸುವುದನ್ನು ನೋಡಬಹುದು. ಇದನ್ನು ಕೆ ಸರಣಿಯಂತಹ ಜಲಾಂತರ್ಗಾಮಿ ನೌಕೆಯಿಂದ ಉಡಾಯಿಸುವ ತಂತ್ರಾತ್ಮಕ ಕ್ಷಿಪಣಿಗಳಿಂದ ಭೇದಿಸುವುದು ಮುಖ್ಯ ಅಥವಾ ಸಪರೇಟ್ ಆಗಿಡೋದು ಮುಖ್ಯ ಆಗಿರುತ್ತೆ ಇಲ್ಲಿ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಕ್ವಾಸಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳೇನಿದಾವೆ ಉಡಾವಣೆ ನಂತರ ಪಥ ಬದಲಿಸಬಹುದು. DRDO ಏನಿದೆಯಲ್ಲ ಅದು ಭಾರತದಲ್ಲಿನ ಪ್ರಮುಖ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯಾಗಿದೆ ಅನ್ನೋದು ಒಂದು ಪಾಯಿಂಟ್ನ ನೆನಪಿಡಿ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮೆಸುಲೈಡ್ ರೆಗ್ಯುಲೇಷನ್. ಓಕೆ, ನಿಮೆಸುಲೈಡ್ ನಿಯಂತ್ರಣದ ಬಗ್ಗೆ ಇದೆ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ನಿಮೆಸುಲೈಡ್ ಈಸ್ ಎ ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್. ಓಕೆ, NSAID. India prohibited immediate release of oral formulations containing more than 100 mg of the nimesulide for human use on safety grounds. The restriction means every formulation and every dose of the nimesulide for human use is prohibited in India. So how many of the statements are correct ಅಂತ ಕೇಳಿದರೆ only 2 statements are correct ಇರುತ್ತೆ. ಕೆಳಗೆ ಹೇಳಿಕೆಗಳನ್ನು ಪರಿಗಣಿಸಿ ನೋಡಿದಾಗ ನಿಮೆಸುಲೈಡ್ ಒಂದು ಸ್ಟೀರಾಯ್ಡ್ ಅಲ್ಲದ ಊಲಿಯುತ ನಿರೋಧಕ ಔಷಧಿ ಆಗಿದೆ. ಸುರಕ್ಷತಾ ಕಾರಣಗಳಿಂದ ಮಾನವ ಬಳಕೆಗೆ 100 ಮಿಲಿಗ್ರಾಂಗಿಂತ ಹೆಚ್ಚು ನಿಮೆಸುಲೈಡ್ ಹೊಂದಿರುವ ತಕ್ಷಣ ಬಿಡುಗಡೆಯಾಗುವ ಮೌಖಿಕ ಔಷಧ ರೂಪಗಳನ್ನು ಭಾರತ ನಿಷೇಧಿಸಿದೆ. ಈ ನಿರ್ಬಂಧದ ಅರ್ಥ ಮಾನವ ಬಳಕೆಯ ನಿಮೆಸುಲೈಡ್ನ ಪ್ರತಿಯೊಂದು ರೂಪ ಮತ್ತು ಪ್ರತಿಯೊಂದು ಪ್ರಮಾಣವು ಭಾರತದಲ್ಲಿ ನಿಷೇಧಿತವಾಗಿದೆ. ಸೊ 2 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಉತ್ತರ ಆಗಿರುತ್ತೆ ನಿಮಗೆ ಸಿ. ಓಕೆ, ಸೊ ಇಲ್ಲಿ ನೋಡೋದಾದರೆ ಹೆಚ್ಚಿನ ಪ್ರಮಾಣದ ತಕ್ಷಣ ಬಿಡುಗಡೆಯಾಗುವ ಮಾನವ ಬಳಕೆಯ ರೂಪಗಳ ನಿಷೇಧವು ಎಲ್ಲ ಮಾನವ ಬಳಕೆಯ ನಿಮೆಸುಲೈಡ್ ಮೇಲಿನ ಸಂಪೂರ್ಣ ನಿಷೇಧವಲ್ಲ. ಪಶುವೈದ್ಯಕೀಯ ನಿಯಂತ್ರಣವು ಗೀದಾ ಸಂರಕ್ಷಣೆಯೊಂದಿಗೆ ಸಂಬಂಧಿಸಿದ ಪ್ರತ್ಯೇಕ ವಿಷಯವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಎಕ್ಸಾಮ್ ಟ್ರಾಪ್ ಇಸ್ ಲೈಕ್ ಹೈ ಡೋಸ್ ಆಫ್ ಇಮಿಡಿಯೇಟ್ ರಿಲೀಸ್ ಫಾರ್ಮುಲೇಷನ್ ಹ್ಯೂಮನ್ ಫಾರ್ಮುಲೇಷನ್ ಬ್ಯಾನ್ ಇಸ್ ನಾಟ್ ದ ಸೇಮ್ ಆಸ್ ದಿ ಬ್ಲಾಂಕೆಟ್ ಬ್ಯಾನ್ ಆನ್ ಆಲ್ ಹ್ಯೂಮನ್ ನಿಮೆಸುಲೈಡ್. ವೆಟರ್ನರಿ ರೆಗ್ಯುಲೇಷನ್ ಈಸ್ ಸೆಪರೇಟ್ ಕನ್ಸರ್ವೇಷನ್ ಲಿಂಕ್ಡ್ ಇಶ್ಯೂ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ 3 ಸ್ಟೇಟ್ಮೆಂಟಲ್ಲಿ 2 ಮಾತ್ರ ಸರಿಯಾಗಿರುತ್ತೆ. ನೆನಪಿಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು, ಈ ವರ್ಷ ನ್ಯೂಸಲ್ಲಿತ್ತು. ಸೊ ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ RK ಶ್ರೀರಾಮ್ ಕುಮಾರ್ ಸಂಗೀತ ಕಲಾನಿಧಿ ಅವಾರ್ಡ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. RK ಶ್ರೀರಾಮ್ ಕುಮಾರ್ is closely associated with Carnatic violin. ಸಂಗೀತ ಕಲಾನಿಧಿ is conferred by the Music Academy Madras. The honor is linked to Music Academy's annual music conference and concert tradition. RK Sriram Kumar was recognized as the Sangeeta Kalanidhi in 2025-26 season with the conferment receiving January 2026 attention. So ಎಷ್ಟು ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿದೆ ಅಂತ ನೋಡಿದಾಗ 4 ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಓನ್ಲಿ 4 ಅಂತ ಇದೆ.
ಓನ್ಲಿ 4 ಅಂದರೆ ಓನ್ಲಿ 4 ಇಸ್ ದ ರೈಟ್ ಆನ್ಸರ್. ಓಕೆ. Kalanidhi is an institution of music academy, not Padma type statutory or government civilian award. R.K. Sriram Kumar is a noted Carnatic violinist and accompanist. Okay. So ಹಾಗಾಗಿ ಉತ್ತರ ಆಗಿರುತ್ತೆ ಬಿ. ಸೊ 4 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗಿರುತ್ತೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ ಕೆ ಶ್ರೀರಾಮ್ ಕುಮಾರ್ ಅವರು ಕರ್ನಾಟಕ ಸಂಗೀತದ ವಯಲಿನ್ ವಾದನದೊಂದಿಗೆ ನಿಕಟವಾಗಿ ಸಂಬಂಧಿಸಿದ್ದಾರೆ. ಸಂಗೀತ ಕಲಾನಿಧಿ ಪ್ರಶಸ್ತಿಯನ್ನು ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿ ಪ್ರದಾನ ಮಾಡುತ್ತದೆ. ಈ ಗೌರವವು ಮ್ಯೂಸಿಕ್ ಅಕಾಡೆಮಿಯ ವಾರ್ಷಿಕ ಸಂಗೀತ ಸಮ್ಮೇಳನ ಮತ್ತು ಕಚೇರಿ ಪರಂಪರೆಯೊಂದಿಗೆ ಸಂಬಂಧಿಸಿದೆ. 2025-26 ಋತುವಿನಲ್ಲಿ ಆರ್ ಕೆ ಶ್ರೀರಾಮ್ ಕುಮಾರ್ ಅವರನ್ನು ಸಂಗೀತ ಕಲಾನಿಧಿಯಾಗಿ ಗೌರವಿಸಲಾಯಿತು. ಇದರ ಪ್ರದಾನವು 2026 ಜನವರಿಯಲ್ಲಿ ಸುದ್ದಿಯಾಯಿತು ಅನ್ನೋದು ನಾವಿಲ್ಲಿ ನೋಡ್ಬೋದು. ಓಕೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಫಸ್ಟ್ ವಂದೇ ಭಾರತ್ ಸ್ಲೀಪರ್ ಇದ್ರ ಬಗ್ಗೆ ಇದೆ, ಬಿಟ್ವೀನ್ ಗುವಾಹಟಿ ಅಂಡ್ ಹೌರಾ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇಂಡಿಯಾಸ್ ಫಸ್ಟ್ ವಂದೇ ಭಾರತ್ ಸ್ಲೀಪರ್ ಸರ್ವಿಸ್ ವಾಸ್ ಸ್ಟಾರ್ಟೆಡ್ ಆನ್ ದಿ Guwahati-Howrah corridor linking Assam with the West Bengal. The sleeper variant is intended for longer overnight journeys, unlike the original chair car Vande Bharat configuration. Vande Bharat trains are self-propelled train sets rather than a conventional locomotive hauled rakes. The Guwahati-Howrah service has significance for improving the premium rail connectivity between the northeast and eastern India. Vande Bharat platform is part of Indian Railways indigenous train set ಮಾಡರ್ನೈಸೇಷನ್ ಎಫರ್ಟ್. ಓಕೆ. ಸೊ ಎಷ್ಟು ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ ಅಂದರೆ ಓನ್ಲಿ 5 ಸ್ಟೇಟ್ಮೆಂಟ್ಸ್ ಅಂತ ನೋಡ್ಬೋದು ಇಲ್ಲಿ. ಸೊ ಮೊದಲನೇ ವಂದೇ ಭಾರತ್ ಸ್ಲೀಪರ್ ಗುವಾಹಟಿ ಹೌರಾ ಇದರ ಬಗ್ಗೆ. ಭಾರತದ ಮೊದಲ ವಂದೇ ಭಾರತ್ ಸ್ಲೀಪರ್ ಸೇವೆಯನ್ನು ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳವನ್ನು ಸಂಪರ್ಕಿಸುವ ಗುವಾಹಟಿ ಹೌರಾ ಮಾರ್ಗದಲ್ಲಿ ಯೋಜಿಸಲಾಗಿದೆ. ಇದು ಸರಿಯಾಗಿದೆ. ಮೂಲ ವಂದೇ ಭಾರತ್ ಚೇರ್ ಕಾರ್ ವಿನ್ಯಾಸಕ್ಕಿಂತ ವಿಭಿನ್ನವಾಗಿ ಸ್ಲೀಪರ್ ಮಾದರಿಯನ್ನು ದೀರ್ಘಾವಧಿಯ ರಾತ್ರಿ ಪ್ರಯಾಣಗಳಿಗೆ ಉದ್ದೇಶಿಸಲಾಗಿದೆ. ವಂದೇ ಭಾರತ್ ರೈಲುಗಳು ಸಾಂಪ್ರದಾಯಿಕ ಲೋಕೋಮೋಟಿವ್ ಎಳೆಯುವ ರೇಕ್ಗಳ ಬದಲು ಸ್ವಯಂ ಚಾಲಿತ ಟ್ರೈನ್ ಸೆಟ್ಗಳಾಗಿವೆ. ಗುವಾಹಟಿ ಹೌರಾ ಸೇವೆಯು ಈಶಾನ್ಯ ಭಾರತ ಮತ್ತು ಪೂರ್ವ ಭಾರತದ ನಡುವೆ ಉನ್ನತ ಮಟ್ಟದ ರೈಲು ಸಂಪರ್ಕವನ್ನು ಸುಧಾರಿಸುವ ದೃಷ್ಟಿಯಿಂದ ಮಹತ್ವದಾಗಿದೆ. ವಂದೇ ಭಾರತ್ ವೇದಿಕೆಯ ಭಾರತೀಯ ರೈಲ್ವೆ ಸ್ವದೇಶಿ ಟ್ರೈನ್ ಸೆಟ್ ಆಧುನೀಕರಣ ಪ್ರಯತ್ನದ ಭಾಗವಾಗಿದೆ ಅಂತ ನೋಡಬಹುದು. ಸೊ 5 ಸ್ಟೇಟ್ಮೆಂಟ್ ಇಲ್ಲಿ ಕರೆಕ್ಟ್ ಇದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. Grok misuse and AI generate content. Consider the following statement. Generative AI tools can be misused to create non-consensual, sexualized or deceptive synthetic images. Platform governance questions can involve intermediary, due diligence, user safety and unlawful content rules. Every AI generated image is automatically illegal merely because it is synthetic. So how many of the statements are correct ಅಂತ ಕೇಳಿದ್ದಾರೆ. ಸೊ ಜನರೇಟಿವ್ ಎ ಸಾಧನಗಳನ್ನು ಅನುಮತಿ ಇಲ್ಲದ ಲೈಂಗಿಕೃತ ಅಥವಾ ಮೋಸಪೂರಿತ ಕೃತಕ ಚಿತ್ರಗಳನ್ನು ಸೃಷ್ಟಿಸಲು ದುರುಪಯೋಗಪಡಿಸಬಹುದು. ವೇದಿಕೆ ಆಡಳಿತದ ಪ್ರಶ್ನೆಗಳು, ಮಧ್ಯವರ್ತಿಗಳ ಸೂಕ್ತ ಜಾಗ್ರತೆ, ಬಳಕೆದಾರರ ಸುರಕ್ಷತೆ, ಕಾನೂನುಬಾಹಿರ ವಿಷಯದ ನಿಯಮಗಳನ್ನು ಒಳಗೊಂಡಿರಬಹುದು. ಯಾವುದೇ ಎಐ ಸೃಜಿತ ಚಿತ್ರ ಕೃತಕವಾಗಿರುವ ಕಾರಣಕ್ಕೆ ಸ್ವಯಂಚಾಲಿತವಾಗಿ ಕಾನೂನು ಬಾಹಿರವಾಗುತ್ತದೆ. ಸೊ ಎಷ್ಟು ಹೇಳಿಕೆ ಸರಿಯಾಗಿದೆ ಅಂತ ನೋಡಿದಾಗ ಉತ್ತರ ಆಗಿರುತ್ತೆ ಎ 2 ಮಾತ್ರ. ಓಕೆ. ಸೊ 2026 ಜನವರಿಯಲ್ಲಿ ಗ್ರೋಕ್ ಕುರಿತು ಉಂಟಾದ ಪರಿಶೀಲನೆ ಎ ಸುರಕ್ಷತೆ ಕೇವಲ ಮಾದರಿ ವಿನ್ಯಾಸದ ವಿಷಯವಲ್ಲದೆ ಸಮ್ಮತಿ, ವೇದಿಕೆಯ ಜವಾಬ್ದಾರಿ, ಡಿಫೆಕ್ಟ್ಗಳು ಮತ್ತು ಅಸ್ತಿತ್ವದಲ್ಲಿರುವ ಕಾನೂನು ಜಾರಿಯ ವಿಷಯವೂ ಆಗಿದೆ ಎಂಬುದನ್ನು ತೋರಿಸಿತು ಅಂತ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ ಹಾಗಾಗಿ 2 ಸ್ಟೇಟ್ಮೆಂಟ್ ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಮುಂದಿನ ಪ್ರಶ್ನೆ ಹೋಗೋಣ. ಎಕ್ಸ್ಪೋರ್ಟ್ ಪ್ರಮೋಷನ್ ಮಿಷನ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. Export promotion mission is intended to strengthen the India's export competitiveness and support exporters. The mission announced outlays rupees 25,060 crores over fiscal year 2025-26 to fiscal year 2030-31. Its design gives attention to MSMEs, first-time exporters and labor-intensive sectors. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ರಫ್ತು ಉತ್ತೇಜನ ಮಿಷನ್ ಭಾರತದ ರಫ್ತು ಸ್ಪರ್ಧಾತ್ಮಕತೆಯನ್ನು ಬಲಪಡಿಸಲು ಮತ್ತು ರಫ್ತುದಾರರಿಗೆ ಬೆಂಬಲ ನೀಡಲು ಉದ್ದೇಶಿಸಲಾಗಿದೆ. ಮಿಷನ್ಗೆ 2025-26ರಿಂದ 2030-33ವರೆಗೆ 25,060 ಕೋಟಿ ವೆಚ್ಚವನ್ನು ಘೋಷಿಸಲಾಗಿದೆ. ಇದರ ವಿನ್ಯಾಸದಲ್ಲಿ ಎಂಎಸ್ಎಂಇಗಳು, ಮೊದಲ ಬಾರಿಗೆ ರಫ್ತು ಮಾಡುವವರು ಮತ್ತು ಕಾರ್ಮಿಕ ಆಧಾರಿತ ವಲಯಗಳಿಗೆ ಗಮನ ನೀಡಲಾಗಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ, ಸೊ ಇಲ್ಲಿ
ಸಿ ಆಗಿರುತ್ತೆ. ಆಲ್ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಊರ್ಮಿಳಾ ಸತ್ಯನಾರಾಯಣ್ ನೃತ್ಯ ಕಲಾನಿಧಿ. ಓಕೆ, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಊರ್ಮಿಳಾ ಸತ್ಯನಾರಾಯಣ್ is an Bharatanatyam exponent. She received the Nritya Kalanidhi honor at the Music Academy's Dance Festival inaugurated in January 2026. Nritya Kalanidhi is associated with excellence in Indian classical dance. The award is connected with the Music Academy Madras. Okay, so ಇಲ್ಲಿ only 4 statements are correct. ಅಂದರೆ 4 statements ಕರೆಕ್ಟ್ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಊರ್ಮಿಳಾ ಸತ್ಯನಾರಾಯಣ್ ಭರತನಾಟ್ಯ ಕಲಾವಿದೆಯಾಗಿದ್ದಾರೆ. 2026 ಜನವರಿಯಲ್ಲಿ ಉದ್ಘಾಟನೆಯಾದ ಮ್ಯೂಸಿಕ್ ಅಕಾಡೆಮಿ ನೃತ್ಯೋತ್ಸವದಲ್ಲಿ ಅವರಿಗೆ ನೃತ್ಯ ಕಲಾನಿಧಿ ಗೌರವ ಪ್ರದಾನ ಮಾಡಲಾಯಿತು. ನೃತ್ಯ ಕಲಾನಿಧಿ ಭಾರತೀಯ ಶಾಸ್ತ್ರೀಯ ನೃತ್ಯದಲ್ಲಿನ ಶ್ರೇಷ್ಠತೆಯೊಂದಿಗೆ ಸಂಬಂಧಿಸಿದೆ. ಸೊ ಈ ಪ್ರಶಸ್ತಿ ಮದ್ರಾಸ್ ಮ್ಯೂಸಿಕ್ ಅಕಾಡೆಮಿಯೊಂದಿಗೆ ಸಂಬಂಧಿಸಿದೆ. ಮ್ಯೂಸಿಕ್ ಅಕಾಡೆಮಿ 2026ರ ಜನವರಿಯ ನೃತ್ಯೋತ್ಸವದಲ್ಲಿ ಭರತನಾಟ್ಯ ಕಲಾವಿದೆ ಊರ್ಮಿಳಾ ಸತ್ಯನಾರಾಯಣ ಅವರಿಗೆ ನೃತ್ಯ ಕಲಾನಿಧಿ ಗೌರವ ನೀಡಿತು. ಈ ಗೌರವವು ಒಂದೇ ನೃತ್ಯ ರೂಪಕ್ಕೆ ಸೀಮಿತವಾಗಿಲ್ಲ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ಬೋದು. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಮೋನ್ರೆ ಡಾಕ್ಟ್ರೈನ್ ಬಗ್ಗೆ ಪ್ರಶ್ನೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಮೋನ್ರೆ ಡಾಕ್ಟ್ರೈನ್ ವಾಸ್ articulated in 1823 during the presidency of James Monroe. It warned European powers against the new colonial intervention in the Americas. It was initially a unilateral US foreign policy declaration rather than a multilateral treaty. It later became associated with wider US claims of special strategic role in the Western Hemisphere. Its historical setting followed the independence movements of several Latin American states. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮನ್ರೋ ಸಿದ್ಧಾಂತವನ್ನು 1823ರಲ್ಲಿ ಜೇಮ್ಸ್ ಮನ್ರೋ ಅವರು ಅಧ್ಯಕ್ಷತೆಯ ಅವಧಿಯಲ್ಲಿ ಪ್ರಕಟಿಸಲಾಯಿತು. ಅಮೆರಿಕ ಖಂಡಗಳಲ್ಲಿ ಹೊಸ ಯುರೋಪಿಯನ್ ವಸಾಹತು ಹಸ್ತಕ್ಷೇಪದ ವಿರುದ್ಧದ ಇದು ಎಚ್ಚರಿಕೆ ನೀಡಿತು. ಇದು ಆರಂಭದಲ್ಲಿ ಬಹುಪಕ್ಷೀಯ ಒಪ್ಪಂದವಲ್ಲದೆ ಅಮೆರಿಕ ಏಕಪಕ್ಷೀಯ ವಿದೇಶಾಂಗ ನೀತಿ ಘೋಷಣೆಯಾಗಿತ್ತು. ನಂತರ ಇದು ಪಶ್ಚಿಮ ಅರ್ಧಗೋಳದಲ್ಲಿ ಅಮೆರಿಕದ ವಿಶೇಷ ತಂತ್ರಾತ್ಮಕ ಪಾತ್ರದ ವ್ಯಾಪಕ ದಾವೆಗಳೊಂದಿಗೆ ಸಂಬಂಧಿಸಲಾಯಿತು. ಇದರ ಐತಿಹಾಸಿಕ ಹಿನ್ನೆಲೆ ಹಲವು ಲ್ಯಾಟಿನ್ ಅಮೆರಿಕನ್ ರಾಷ್ಟ್ರಗಳ ಸ್ವಾತಂತ್ರ್ಯ ಚಳವಳಿಗಳ ನಂತರದ ಅವಧಿಗೆ ಸೇರಿದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ 5 ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ನೋಡಿ, ಪಶ್ಚಿಮ ಅರ್ಧಗೋಳವು ಉತ್ತರ ಮತ್ತು ದಕ್ಷಿಣ ಅಮೆರಿಕ ಹಾಗೂ ಸುತ್ತಮುತ್ತಲ ಪ್ರದೇಶಗಳನ್ನು ಒಳಗೊಂಡಿದೆ. ನ್ಯಾಟೋ 1949ರಲ್ಲಿ ಮಾತ್ರ ಸ್ಥಾಪಿಸಲಾಯಿತು. ಓಕೆ, ಸೊ ಇದನ್ನ ನೆನ್ಪಿಡಿ, ಯಾವಾಗ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ನೆನ್ಪಿಡಬೇಕು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಗಾಜಾ ಸ್ಟ್ರಿಪ್ಸ್ ಬಗ್ಗೆ ಪ್ರಶ್ನೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. Gaza Strip is a narrow Palestinian territory on the eastern Mediterranean coast. It shares land border with Israel and Egypt. It's geographically separated from the West Bank. Okay, so all 3 are correct anta ide illi. So all 3 geographic facts are foundation for the West Asia map based questions. Gaza is not contiguous with the West Bank and has short border with Egypt and near the Rafah. Okay, ಸೊ ಗಾಜಾ ಪಟ್ಟಿ ಪೂರ್ವ ಮೆಡಿಟರೇನಿಯನ್ ಕರಾವಳಿಯಲ್ಲಿರುವ ಸಣ್ಣ ಪ್ಯಾಲೆಸ್ತೀನಿಯನ್ ಪ್ರದೇಶವಾಗಿದೆ. ಇದು ಇಸ್ರೇಲ್ ಮತ್ತು ಈಜಿಪ್ಟ್ನೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುತ್ತದೆ. ಇದು ಭೌಗೋಳಿಕವಾಗಿ ವೆಸ್ಟ್ ಬ್ಯಾಂಕ್ನಿಂದ ಪ್ರತ್ಯೇಕವಾಗಿದೆ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಬ್ಯಾಟರಿ ಪ್ಯಾಕ್ ಆಧಾರ್ ನಂಬರ್ ಫಾರ್ EVs. ಓಕೆ, ಬ್ಯಾಟರಿ ಪ್ಯಾಕ್ ಆಧಾರ್ ನಂಬರ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. A proposed battery pack Aadhaar number BPN is a unique identifier intended to improve the life cycle traceability of EV batteries. The proposal envisages a 21-character identifier for battery pack. A traceability can support safety recalls, second life use and recycling. So all 3 are correct ಅಂತ ನೋಡಬಹುದು. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಪ್ರಸ್ತಾವಿತ ಬ್ಯಾಟರಿ ಪ್ಯಾಕ್ ಆಧಾರ ಸಂಖ್ಯೆ ಬ್ಯಾಟರಿಗಳ ಜೀವನ ಚಕ್ರ ಪತ್ತೆ ಹಚ್ಚುವಿಕೆಯನ್ನು ಸುಧಾರಿಸಲು ಉದ್ದೇಶಿಸುವ ವಿಶಿಷ್ಟ ಗುರುತು ಸಂಖ್ಯೆಯಾಗಿದೆ. ಈ ಪ್ರಸ್ತಾವನೆ ಪ್ರಕಾರ ಬ್ಯಾಟರಿ ಪ್ಯಾಕ್ಗೆ 21 ಅಕ್ಷರ ಅಥವಾ ಸಂಖ್ಯೆಗಳ ಗುರುತು ನೀಡಲಾಗುತ್ತದೆ. ಪತ್ತೆ ಹಚ್ಚುವಿಕೆ ಸುರಕ್ಷತಾ ಹಿಂಪಡೆಯುವಿಕೆ, ದ್ವಿತೀಯ ಬಳಕೆ ಮತ್ತು ಮರು ಬಳಕೆ ಅಥವಾ ಮರು ಸಂಸ್ಕರಣೆಗೆ ಸಹಾಯಕವಾಗಬಹುದು. ಸೊ ಎಲ್ಲ 3 ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಹೈಡ್ರೋಜನ್ ಟ್ರೈನ್ ಟೆಸ್ಟಿಂಗ್ ಬಗ್ಗೆ ಇದೆ. Consider the following statement. Hydrogen fuel cells generates electricity electrochemically
using hydrogen and oxygen. The principal direct exhaust product of the hydrogen fuel cell is the water. A railway hydrogen train development requires testing of the train sets as well as the storage and refueling infrastructure. Hydrogen propulsion can be relevant on the routes where full electrification is difficult or uneconomic. So 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ನೋಡ್ಬೋದು. ಹೈಡ್ರೋಜನ್ ಇಂಧನ ಕೋಶಗಳು ಹೈಡ್ರೋಜನ್ ಮತ್ತು ಆಮ್ಲಜನಕವನ್ನು ಬಳಸಿ ವಿದ್ಯುತ್ ರಾಸಾಯನಿಕ ವಿಧಾನದಲ್ಲಿ ವಿದ್ಯುತ್ ಉತ್ಪಾದಿಸುತ್ತವೆ. ಹೈಡ್ರೋಜನ್ ಇಂಧನ ಕೋಶ ವ್ಯವಸ್ಥೆಯ ಪ್ರಮುಖ ನೇರ ಹೊರಸೂಸುವಿಕೆ ಉತ್ಪನ್ನ ನೀರಾಗಿದೆ. ಓಕೆ, ರೈಲ್ವೆಯ ಹೈಡ್ರೋಜನ್ ರೈಲು ಅಭಿವೃದ್ಧಿಗೆ ಟ್ರೈನ್ ಸೆಟ್ ಜೊತೆಗೆ ಸಂಗ್ರಹಣೆ ಮತ್ತು ಇಂಧನ ತುಂಬುವ ಮೂಲಸೌಕರ್ಯದ ಪರೀಕ್ಷೆಗೂ ಅಗತ್ಯವಾಗಿದೆ. ಸಂಪೂರ್ಣ ವಿದ್ಯುತೀಕರಣ ಕಷ್ಟಕರ ಅಥವಾ ಅರ್ಥಶಾಸ್ತ್ರೀಯವಾಗಿ ಅನುಕೂಲಕರವಾದ ಮಾರ್ಗಗಳಲ್ಲಿ ಹೈಡ್ರೋಜನ್ ಚಾಲನೆ ಉಪಯುಕ್ತವಾಗಬಹುದು. ಸೊ ಇಲ್ಲಿ ಉತ್ತರ ಆಗಿರುತ್ತೆ 4. ಓಕೆ, ಸೊ ಹೈಡ್ರೋಜನ್ ಇಂಧನ ಕೋಶ ರೈಲು ವಿದ್ಯುತ್ ರಾಸಾಯನಿಕ ಚಾಲನಾ ವಿಧಾನವಾಗಿದೆ. ಇದರ ಹವಾಮಾನ ಪ್ರಯೋಜನವು ಹೈಡ್ರೋಜನ್ ಅನ್ನು ಹೇಗೆ ಉತ್ಪಾದಿಸಲಾಗಿದೆ ಎಂಬುದರ ಬಗ್ಗೆ ಮೇಲೆ ಬಹಳ ಅವಲಂಬಿತವಾಗಿದೆ ಅಂತ ನೋಡ್ಬೋದು. ಓಕೆ, ಹಸಿರು ಹೈಡ್ರೋಜನ್ ನವೀಕರಿಸಬಹುದಾದ ವಿದ್ಯುತ್ ಬಳಸಿ ವಿದ್ಯುತ್ಛೇದನದ ಮೂಲಕ ಉತ್ಪಾದಿಸಲಾಗುತ್ತದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಇಂಧನ ಕೋಶನ ದಹನ ಇಂಜಿನ್ ಉತ್ಪಾದನಾ ವಿಧಾನ ಆಧರಿಸಿ ಹೈಡ್ರೋಜನ್ ಅನ್ನು ಹಸಿರು, ಬೂದು ಮತ್ತು ನೀಲಿ ಇತ್ಯಾದಿಗಳಾಗಿ ವರ್ಗೀಕರಿಸಲಾಗುತ್ತದೆ ಅನ್ನೋದು ಕೂಡ ಇಲ್ಲಿ ನಮಗೆ ನೆನಪಿಡಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಎಲೆಕ್ಷನ್ ಕಮಿಷನ್ ಅಂಡ್ ಫಾರಿನ್ ವೋಟರ್ಸ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಎನ್ ಓವರ್ಸೀಸ್ ಎಲೆಕ್ಟರ್ ಮಸ್ಟ್ ಬಿ ಎನ್ ಇಂಡಿಜಿನಸ್ ಸಿಟಿಜನ್ ಹೂ ಹ್ಯಾಸ್ ನಾಟ್ ಅಕ್ವೈರ್ಡ್ ದಿ citizenship of the another country. Okay, an eligible overseas Indian may register in the constituency corresponding to the Indian addresses in the passport. Overseas electors are governed by the election law and election commission procedures for registration and voting. A foreign citizen resident in India automatically acquires the Lok Sabha vote after 6 months of residence. An overseas elector may be registered simultaneously as an ordinary resident elector in 2 constituencies. So only 3 are correct. ಚುನಾವಣಾ ಆಯೋಗ ಮತ್ತು ವಿದೇಶಿ ಮತದಾರರ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದಾಗ, ವಿದೇಶದಲ್ಲಿರುವ ಮತದಾರನು ಮತ್ತೊಂದು ದೇಶದ ನಾಗರಿಕತ್ವವನ್ನು ಸ್ವೀಕರಿಸದ ಭಾರತೀಯ ನಾಗರಿಕನಾಗಿರಬೇಕು. ಅರ್ಹ ವಿದೇಶಸತ್ವ ಭಾರತೀಯನು ತನ್ನ ಪಾಸ್ಪೋರ್ಟ್ನಲ್ಲಿರುವ ಭಾರತೀಯ ವಿಳಾಸಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ನೋಂದಾಯಿಸಿಕೊಳ್ಳಬಹುದು. ವಿದೇಶತ್ವ ಮತದಾರರ ನೋಂದಣಿ ಮತ್ತು ಮತದಾನವು ಚುನಾವಣಾ ಕಾನೂನು ಮತ್ತು ಚುನಾವಣಾ ಆಯೋಗದ ವಿಧಾನಗಳಿಗೆ ಒಳಪಟ್ಟಿದೆ. ಭಾರತದಲ್ಲಿ 6 ತಿಂಗಳು ವಾಸಿಸುವ ವಿದೇಶಿ ನಾಗರಿಕನು ಸ್ವಯಂಚಾಲಿತವಾಗಿ ಲೋಕಸಭೆ ಮತ ಹಕ್ಕು ಪಡೆಯುತ್ತಾನೆ. ವಿದೇಶತ್ವ ಮತದಾರನು ಒಂದೇ ವೇಳೆ 2 ಕ್ಷೇತ್ರಗಳಲ್ಲಿ ಸಾಮಾನ್ಯ ನಿವಾಸಿ ಮತದಾರನಾಗಿಯೂ ನೋಂದಾಯಿಸಿಕೊಳ್ಳಬಹುದು. ಸೊ ಇಲ್ಲಿ ನೋಡಿ ಯಾವ ಹೇಳಿಕೆಗಳು ಸರಿಯಾಗಿರೋದು, 4 ಹೇಳಿಕೆಗಳು, ಓನ್ಲಿ 3 ಹೇಳಿಕೆಗಳು ಮಾತ್ರ ಸರಿಯಾಗಿರುತ್ತೆ. ಭಾರತೀಯ ಸಂಸತ್ತು ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಮತದಾನಕ್ಕೆ ಭಾರತೀಯ ನಾಗರಿಕತ್ವ ಮೂಲ ಅಂಶವಾಗಿದೆ. ಚುನಾವಣಾ ಆಯೋಗ ಮತದಾರರ ಪಟ್ಟಿಯನ್ನು ನಿರ್ವಹಿಸುತ್ತದೆ, ಅದರ ನಾಗರಿಕತ್ವ ನೀಡುವುದಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಶ್ನೆನ ನೋಡಬೇಕಾಗತ್ತೆ. ಓಕೆ, ಸೊ ವಿದೇಶತ್ವ ಮತದಾರ ವ್ಯವಸ್ಥೆಯನ್ನು ಜನಪ್ರತಿನಿಧಿತ್ವ ಕಾನೂನು ಚೌಕಟ್ಟಿನಲ್ಲಿ ಸೇರಿಸಲಾಗಿದೆ. ಓಕೆ, ರೆಪ್ರೆಸೆಂಟೇಷನ್ ಆಫ್ ದಿ ಪೀಪಲ್ ಆಕ್ಟ್ ಅಂಡರಲ್ಲಿ ತಗೊಂಡು ಬಂದಿಲಾಗಿದೆ. ದ್ವಂದ್ವ ನೋಂದಣಿಗೆ ಅವಕಾಶವಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾವು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ನ್ಯಾಟೋ ಮೆಂಬರ್ಸ್ ಅಂಡ್ ಗ್ರೀನ್ಲ್ಯಾಂಡ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಗ್ರೀನ್ಲ್ಯಾಂಡ್ ಈಸ್ ಅನ್ ಆಟೋನಮಸ್ ಟೆರಿಟರಿ ವಿತಿನ್ ದ ಕಿಂಗ್ಡಮ್ ಆಫ್ ಡೆನ್ಮಾರ್ಕ್. ಡೆನ್ಮಾರ್ಕ್ ಈಸ್ ಎ ಮೆಂಬರ್ ಆಫ್ ನ್ಯಾಟೋ. ಗ್ರೀನ್ಲ್ಯಾಂಡ್ ಈಸ್ ಜಿಯೋಗ್ರಫಿಕ್ ಪಾರ್ಟ್ ಆಫ್ ದಿ ನಾರ್ತ್ ಅಮೇರಿಕಾ, ಆಲ್ದೋ ಪೊಲಿಟಿಕಲಿ ಲಿಂಕ್ಡ್ ಟು ಡೆನ್ಮಾರ್ಕ್. ಓಕೆ, ಸೊ ಇಲ್ಲಿ ಆಲ್ 3 ಅಂತ ನಾವು ನೋಡ್ಬೋದು. ನ್ಯಾಟೋ ಸದಸ್ಯರು ಮತ್ತು ಗ್ರೀನ್ಲ್ಯಾಂಡ್ಗೆ ಸಂಬಂಧಪಟ್ಟಂಥ ಹೇಳಿಕೆಗಳನ್ನು ಪರಿಗಣಿಸಿ ಗ್ರೀನ್ಲ್ಯಾಂಡ್ ಡೆನ್ಮಾರ್ಕ್ ಸಾಮ್ರಾಜ್ಯದೊಳಗಿನ ಸ್ವಾಯತ್ತ ಪ್ರದೇಶವಾಗಿದೆ. ಡೆನ್ಮಾರ್ಕ್ ನ್ಯಾಟೋ ಸದಸ್ಯ ರಾಷ್ಟ್ರವಾಗಿದೆ. ರಾಜಕೀಯವಾಗಿ ಡೆನ್ಮಾರ್ಕ್ಗೆ ಸಂಬಂಧಿಸಿದ್ದರೂ ಗ್ರೀನ್ಲ್ಯಾಂಡ್ ಭೌಗೋಳಿಕವಾಗಿ ಉತ್ತರ ಅಮೆರಿಕದ ಭಾಗವಾಗಿದೆ. ಸೊ ಇಲ್ಲಿ ಬಿ ಆಗಿರುತ್ತೆ ಉತ್ತರ. ಎಲ್ಲ 3 ಪಾಯಿಂಟ್ಸ್ಗಳು ಅಥವಾ ಸ್ಟೇಟ್ಮೆಂಟ್ಸ್ಗಳು ಇಲ್ಲಿ ಕರೆಕ್ಟ್ ಆಗಿದೆ. ಓಕೆ, ಡೆನ್ಮಾರ್ಕ್ ನ್ಯಾಟೋ ಸ್ಥಾಪಕ ಸದಸ್ಯ, ನೋಡಿ ಇಲ್ಲಿ ಸ್ಥಾಪಕ ಸದಸ್ಯ ಆಗಿರುತ್ತೆ. ಗ್ರೀನ್ಲ್ಯಾಂಡ್ 1985ರಲ್ಲಿ ಯುರೋಪಿಯನ್ ಸಮುದಾಯಗಳಿಂದ ಹೊರಬಂದು ಸಾಗರ ಪಾರ ವ್ಯವಸ್ಥೆಗಳ ಮೂಲಕ EU ಜೊತೆ ಸಂಬಂಧ ಹೊಂದಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ,
ಸೊ ಗ್ರೀನ್ಲ್ಯಾಂಡ್ನ ತಂತ್ರಾತ್ಮಕ ಮಹತ್ವವು ಆರ್ಕ್ಟಿಕ್ ಭೂಗೋಳಕತೆ, ಉತ್ತರ ಅಟ್ಲಾಂಟಿಕ್ ಭದ್ರತೆ ಮತ್ತು ಡೆನ್ಮಾರ್ಕ್ನೊಂದಿಗೆ ಅದರ ಸಂವಿಧಾನಾತ್ಮಕ ಸಂಬಂಧದಿಂದ ಉಂಟಾಗುತ್ತದೆ. ಅದು ಸ್ವತಂತ್ರ ನ್ಯಾಟೋ ಸದಸ್ಯ ರಾಷ್ಟ್ರವಲ್ಲ ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. India, European Union FTA. Consider the following statement. India and the European Union announced the conclusion of negotiations on their free trade agreements in January 2026. An FTA typically seeks preferential reduction or elimination of tariffs on the agreed goods and may also cover services and goods. European Union functions as the custom union with a common external tariff for goods. Conclusion of negotiation is legally identical to immediate entry into the force without signature, ratification or other procedures. Okay, ಉತ್ತರ ಆಗಿರುತ್ತೆ ಓನ್ಲಿ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ಸೊ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಹೇಳಿದ್ದಾರೆ. ಭಾರತ ಮತ್ತು ಯುರೋಪಿಯನ್ ಒಕ್ಕೂಟವು ತಮ್ಮ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಸಮಾಪ್ತಿಯನ್ನು 2026 ಜನವರಿಯಲ್ಲಿ ಘೋಷಿಸಿತು. FTA ಸಾಮಾನ್ಯವಾಗಿ ಒಪ್ಪಂದಿತ ಸರಕುಗಳ ಮೇಲೆ ಸುಂಕವನ್ನು ಆದ್ಯತೆಯೊಂದಿಗೆ ಕಡಿಮೆ ಮಾಡಿ ಅಥವಾ ರದ್ದುಪಡಿಸುವುದನ್ನು ಉದ್ದೇಶಿಸುತ್ತದೆ. ಸೇವೆಗಳು ಮತ್ತು ನಿಯಮಗಳನ್ನು ಒಳಗೊಂಡಿರಬಹುದು. ಯುರೋಪಿಯನ್ ಒಕ್ಕೂಟವು ಸರಕುಗಳಿಗಾಗಿ ಸಾಮಾನ್ಯ ಬಾಹ್ಯ ಸುಂಕ ಹೊಂದಿದ ಕಸ್ಟಮ್ ಯೂನಿಯನ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮಾತುಕತೆಗಳ ಸಮಾಪ್ತಿ ಎಂದರೆ ಯಾವುದೇ ಸಹಿ ಅಥವಾ ಅನುಮೋದನೆ ಅಥವಾ ಇತರ ಪ್ರಕ್ರಿಯೆಗಳಿಲ್ಲದೆ ಒಪ್ಪಂದ ತಕ್ಷಣ ಜಾರಿಯಾಗುವುದಕ್ಕೆ ಕಾನೂನಾತ್ಮಕವಾಗಿ ಸಮಾನವಾಗಿದೆ ಅಂತ ನೋಡ್ಬೋದು. ಸೊ ನೋಡಿ, ಇಲ್ಲಿ 3 ಮಾತ್ರ ಸರಿ, ಹಾಗಾಗಿ ಉತ್ತರ ಆಗಿರುತ್ತೆ ಸಿ. ಓಕೆ, ಸೊ 2026 ಜನವರಿಯ ಪ್ರಮುಖ ಬೆಳವಣಿಗೆ ಮಾತುಕತೆಗಳ ಸಮಾಪ್ತಿ ಆಯಿತು. ಇದು ಮಹತ್ವದ ಹಂತವಾದರೂ ಕಾನೂನುಬದ್ಧ ಜಾರಿಯಿಂದ ವಿಭಿನ್ನವಾಗಿದೆ. FTA ಪ್ರಶ್ನೆಗಳು ಸುಂಕ ಆದ್ಯತೆ, ಮೂಲ ನಿಯಮಗಳು ಮತ್ತು ಸೇವಾ ಬದ್ಧತೆಗಳನ್ನು ಪರೀಕ್ಷಿಸುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, EU ಏಕ ಮಾರುಕಟ್ಟೆ ಯೋಜನೆಯು ಕಸ್ಟಮ್ ಯೂನಿಯನ್ನು ಆಗಿದೆ ಅಂತ ನೋಡ್ಬೋದು. ನೋಡಿ, ಇಲ್ಲಿ EU ಸಿಂಗಲ್ ಮಾರ್ಕೆಟ್ ಸ್ಕೀಮ್ ಏನಿದೆ ಅದು ಕಸ್ಟಮ್ ಯೂನಿಯನ್ ಕೂಡ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಭಾರತ ಹೊರಗಿನ ಮಾತುಕತೆ ಪಾಲುದಾರವಾಗಿದೆ. ಸೊ ಇಟ್ ಈಸ್ ಔಟ್ಸೈಡರ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಎಕೋ ಸೆನ್ಸಿಟಿವ್ ಝೋನ್ಸ್ ಅರೌಂಡ್ ಬನ್ನೇರುಘಟ್ಟ. ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಎಕೋ ಸೆನ್ಸಿಟಿವ್ ಝೋನ್ಸ್ ಆರ್ ನೋಟಿಫೈಡ್ ಅರೌಂಡ್ ದಿ ಪ್ರೊಟೆಕ್ಟೆಡ್ ಏರಿಯಾಸ್ ಟು ರೆಗ್ಯುಲೇಟ್ ದಿ activities that may adversely affect the ecosystem. Bannerghatta National Park is located in Karnataka near Bengaluru. Eco-sensitive zone regulation generally differentiate prohibited, regulated and permissible activities rather than imposing an identical blanket ban on all human activity. Environment Protection Act 1986 provides the central statutory basis used for such notification. Bannerghatta's ESZ has been the subject of scrutiny over the extent of notified zone. So ಆನ್ಸರ್ 5. ಸೊ ಬನ್ನೇರುಘಟ್ಟ ಪರಿಸರ ಸೂಕ್ಷ್ಮ ವಲಯದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪರಿಸರ ವ್ಯವಸ್ಥೆಗೆ ಹಾನಿ ಉಂಟು ಮಾಡಬಹುದಾದ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸಂರಕ್ಷಿತ ಪ್ರದೇಶಗಳ ಸುತ್ತ ಪರಿಸರ ಸೂಕ್ಷ್ಮ ವಲಯಗಳನ್ನು ESZ ಅಧಿಸೂಚಿಸಲಾಗುತ್ತದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವು ಕರ್ನಾಟಕದಲ್ಲಿ ಬೆಂಗಳೂರಿನ ಸಮೀಪದಲ್ಲಿದೆ. ESZ ನಿಯಂತ್ರಣವು ಸಾಮಾನ್ಯವಾಗಿ ಎಲ್ಲ ಮಾನವ ಚಟುವಟಿಕೆಗಳಿಗೆ ಒಂದೇ ರೀತಿಯ ಸಂಪೂರ್ಣ ನಿಷೇಧ ವಿಧಿಸುವ ಬದಲು ನಿಷೇಧಿತ, ನಿಯಂತ್ರಿತ ಮತ್ತು ಅನುಮತಿಸಲ್ಪಟ್ಟ ಚಟುವಟಿಕೆಗಳನ್ನು ವಿಭಜಿಸುತ್ತದೆ. ಪರಿಸರ ಸಂರಕ್ಷಣಾ ಕಾಯ್ದೆ 1986 ಇಂತಹ ಅಧಿಸೂಚನೆಗಳಿಗೆ ಬಳಸುವ ಪ್ರಮುಖ ಕೇಂದ್ರ ಕಾನೂನು ಆಧಾರವಾಗಿದೆ. ಬನ್ನೇರುಘಟ್ಟ ESZ ಯ ಅಧಿಸೂಚಿತ ವ್ಯಾಪ್ತಿಯ ಬಗ್ಗೆ ಪರಿಶೀಲನೆ ಮತ್ತು ವಿವಾದ ಉಂಟಾಗಿದೆ. ಓಕೆ, ಸೊ ಯಾವ ಒಂದು ಆನ್ಸರ್ ಅಂತ ನೋಡಿದ್ರೆ 5 ಮಾತ್ರ, 5 ಸರಿಯಾಗಿದೆ, 5 ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಪುಟ್ಟಣ್ಣ ಕಣಗಾಲ್ ಅವಾರ್ಡ್ ಟು ದ MS Satyu. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಫಿಲ್ಮ್ ಮೇಕರ್ ಅಂಡ್ ಥಿಯೇಟರ್ ಪರ್ಸನಾಲಿಟಿ MS Satyu was selected for the Karnataka Puttanna Kanagal Award for the delayed 2020 State Film Award cycle. The award is named after the noted film director Puttanna Kanagal. MS Satyu is especially known for the film Garam Hawa. So all 3 are correct ಅಂತ ನಾವು ನೋಡ್ಬೋದು. ಓಕೆ, ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಚಿತ್ರ ನಿರ್ದೇಶಕ ಮತ್ತು ರಂಗಭೂಮಿ ವ್ಯಕ್ತಿತ್ವ MS Satyu ಅವರನ್ನು ವಿಳಂಬಗೊಂಡ 2026 ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಚಕ್ರದ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಗೆ ಆಯ್ಕೆ ಮಾಡಲಾಯಿತು. ಸೊ ಈ ಪ್ರಶಸ್ತಿಗೆ
ಪ್ರಸಿದ್ಧ ಕನ್ನಡ ಚಲನಚಿತ್ರ ನಿರ್ದೇಶಕ ಪುಟ್ಟಣ್ಣ ಕಳಗನ್ ಅವರ ಹೆಸರು ಇಡಲಾಗಿದೆ. MS ಸತ್ಯು ವಿಶೇಷವಾಗಿ ಗರಂ ಹವಾ ಚಿತ್ರದ ಮೂಲಕ ಪ್ರಸಿದ್ಧರಾಗಿದ್ದಾರೆ. ಸೊ ಇಲ್ಲಿ ಉತ್ತರ ಆಗಿರುತ್ತೆ, ಎಲ್ಲ 3 ಕೂಡ ಸರಿಯಾಗಿರುತ್ತೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಈ ಗರಂ ಹವಾ ಏನಿದೆಯಲ್ಲ, ದೇಶ ವಿಭಜನೆ ನಂತರ ಸ್ಥಳಾಂತರ ಮತ್ತು ಸಾಮಾಜಿಕ ಬದಲಾವಣೆಯನ್ನು ಚಿತ್ರಿಸುವ ಮಹತ್ವದ ಚಿತ್ರವಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಆ ಒಂದು ಚಿತ್ರದ ಥೀಮ್ ಏನಿರುತ್ತೆ ಅಂದರೆ ಇದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮಾಧವ್ ಗಾಡ್ಗಿಲ್ ಅಂಡ್ ಸೆಂಟರ್ಸ್ ಫಾರ್ ಎಕಾಲಜಿಕಲ್ ಸೈನ್ಸಸ್ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಎಕಾಲಜಿಸ್ಟ್ ಮಾಧವ್ ಗಾಡ್ಗಿಲ್ ವಾಸ್ ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ದಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. He played a foundation role in establishing Center for Ecological Sciences at IISc. His work strongly influenced Indian ecology, biodiversity and conservation policy debates. Okay, so all 3 are correct ಅಂತ ನಾವು ನೋಡಬಹುದು. ಮುಂದಿನ ಪ್ರಶ್ನೆ ಹೋಗೋಣ. Commercial quantum computer at IIT Dharwad. Very important question. Consider the following statement. Karnataka announced the deployment of commercial quantum computing system at the IIT Dharwad in January 2026. Quantum computers use quantum bits or qubits rather than only classical bits. Qubits can exploit superposition and entanglement for particular computational tasks. Quantum computers are already universally faster than classical computers for every algorithm. ಸೊ IIT ಧಾರವಾಡದ ವಾಣಿಜ್ಯ ಕ್ವಾಂಟಮ್ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕರ್ನಾಟಕವು 2026 ಜನವರಿಯಲ್ಲಿ IIT ಧಾರವಾಡದಲ್ಲಿ ವಾಣಿಜ್ಯ ಕ್ವಾಂಟಮ್ ಗಣಕ ವ್ಯವಸ್ಥೆಯನ್ನು ನಿಯೋಜಿಸುವುದಾಗಿ ಘೋಷಿಸಿದೆ. ಕ್ವಾಂಟಮ್ ಕಂಪ್ಯೂಟರ್ಗಳು ಕೇವಲ ಸಾಂಪ್ರದಾಯಿಕ ಬಿಟ್ಗಳ ಬದಲು ಕ್ವಾಂಟಮ್ ಬಿಟ್ಗಳು ಅಥವಾ ಕ್ಯೂಬಿಟ್ಗಳನ್ನು ಬಳಸುತ್ತವೆ. ನಿರ್ದಿಷ್ಟ ಗಣನಾ ಕಾರ್ಯಗಳಲ್ಲಿ ಕ್ಯೂಬಿಟ್ಗಳು ಸೂಪರ್ ಪೊಸಿಷನ್ ಮತ್ತು ಎಂಟಾಗಲ್ಮೆಂಟ್ ಗುಣಗಳನ್ನು ಉಪಯೋಗಿಸಬಹುದು. ಪ್ರತಿಯೊಂದು ಆಲ್ಗೋರಿದಮ್ನಲ್ಲೂ ಕ್ವಾಂಟಮ್ ಕಂಪ್ಯೂಟರ್ಗಳು ಈಗಾಗಲೇ ಸಾಂಪ್ರದಾಯಿಕ ಕಂಪ್ಯೂಟರ್ಗಳಿಗಿಂತ ವೇಗವಾಗಿವೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ 3 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. ಓಕೆ, ಕ್ವಾಂಟಮ್ ಲಾಭವು ಸಮಸ್ಯೆ ನಿರ್ದಿಷ್ಟವಾಗಿದ್ದು ಸಾರ್ವತ್ರಿಕವಲ್ಲ. ಕೇವಲ ಕ್ಯೂಬಿಟ್ ಸಂಖ್ಯೆಯಷ್ಟೇ ಅಲ್ಲ, ಹಾರ್ಡ್ವೇರ್ ಗುಣಮಟ್ಟ, ಕೊಹರೆನ್ಸ್, ಗೇಟ್ ಫಿಡೆಲಿಟಿ ಮತ್ತು ದೋಷ ಸರಿಪಡಿಸುವಿಕೆಗೂ ಮಹತ್ವದಾಗಿದೆ ಅಂತ ನಾವು ನೋಡ್ಬೋದು. ಸೊ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಏನಿದೆಯಲ್ಲ, ಕ್ವಾಂಟಮ್ ಗಣಕ, ಸಂವಹನ ಮತ್ತು ಸಂವೇದನೆ, ಮಾಪನಶಾಸ್ತ್ರ ಮತ್ತು ವಸ್ತು ಅಥವಾ ಉಪಕರಣಗಳನ್ನು ಬೆಂಬಲಿಸುತ್ತದೆ ಅಂತ ನಾವು ನೋಡಬೇಕು. ಓಕೆ, ಸೊ ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಬಗ್ಗೆ ಕೂಡ ನೀವು ತಿಳ್ಕೊಳ್ಳೋದು ಇಲ್ಲಿ ಮುಖ್ಯ ಆಗ್ಬಿಡುತ್ತೆ. ಕ್ವಾಂಟಮ್ ಮಿಷನ್, ಓಕೆ, NQM. ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು, ಏನು, ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳು ಬರ್ತವೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಮಾಧವ್ ಗಾಡ್ಗಿಲ್ ಅಂಡ್ ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಇದೆ. ಮಾಧವ್ ಗಾಡ್ಗಿಲ್ ಮತ್ತು ನೀಲಗಿರಿ ಬಯೋಸ್ಫಿಯರ್ ರಿಸರ್ವ್ಗೆ ಸಂಬಂಧಪಟ್ಟಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಮಾಧವ್ ಗಾಡ್ಗಿಲ್ ಅವರ ಸಂಸ್ಕರಣಾ ಕೆಲಸವು ನೀಲಗಿರಿ ಜೀವಗಳ ಮೀಸಲು ಪ್ರದೇಶದ ಅಧಿಸೂಚನೆಗೆ ಪ್ರಭಾವ ಬೀರಿತು. ನೀಲಗಿರಿ ಜೀವಗಳ ಮೀಸಲು ಪ್ರದೇಶವನ್ನು 1986ರಲ್ಲಿ ಸ್ಥಾಪಿಸಲಾಯಿತು. ಇದನ್ನು ಭಾರತದ ಮೊದಲ ಜೀವಗಳ ಮೀಸಲು ಪ್ರದೇಶವೆಂದು ಪರಿಗಣಿಸಲಾಗುತ್ತದೆ. ಇದು ತಮಿಳುನಾಡು, ಕೇರಳ, ಕರ್ನಾಟಕದ ಭಾಗಗಳನ್ನು ವ್ಯಾಪಿಸಿದೆ. ಜೀವಗಳ ಮೀಸಲು ಪ್ರದೇಶಗಳು ಸಂರಕ್ಷಣೆಯನ್ನು ಶಾಶ್ವತ ಬಳಕೆ ಹಾಗೂ ಸಂಶೋಧನೆ ಅಥವಾ ಅಧ್ಯಯನ ಉದ್ದೇಶಗಳೊಂದಿಗೆ ಸಂಯೋಜಿಸುತ್ತದೆ. ಸೊ 5 ಸ್ಟೇಟ್ಮೆಂಟ್ಸು ಇಲ್ಲಿ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ಬಗ್ಗೆ ಇದೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂತಾರಾಷ್ಟ್ರೀಯ ಸೌರ ಮೈತ್ರಿ ISA ಅನ್ನು ಪ್ಯಾರಿಸ್ COP 21 ಸಂದರ್ಭದಲ್ಲಿ ಭಾರತ ಮತ್ತು ಫ್ರಾನ್ಸ್ ಆರಂಭಿಸಿವೆ. ISA ಸೌರ ಶಕ್ತಿ ವಿಸ್ತರಣೆಗೆ ಕೇಂದ್ರೀಕರಿಸಿದ ಒಪ್ಪಂದಾಧಾರಿತ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಇದರ ಮುಖ್ಯ ಕಚೇರಿ ಭಾರತದಲ್ಲಿದೆ. ಸೊ ಇಲ್ಲಿ ಉತ್ತರ ಆಗಿರುತ್ತೆ, ಎಲ್ಲ 3 ಕಡೆ ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ISA ಏನಿದೆಯಲ್ಲ, ಆರಂಭದಲ್ಲಿ ಉಷ್ಣವಲಯದ ರಾಷ್ಟ್ರಗಳಿಗೆ ವಿಶೇಷ ಒತ್ತು ನೀಡಿದರು. ನಂತರ ಅದರ ಚೌಕಟ್ಟನ್ನು ವ್ಯಾಪಕವಾಗಿ ಯುಎನ್ ಸದಸ್ಯ ರಾಷ್ಟ್ರಗಳಿಗೆ ತೆರೆಯಲಾಯಿತು ಅಂತ ನೋಡ್ಬೋದು. ಇದರ ಮುಖ್ಯ ಕಚೇರಿ ಹರಿಯಾಣದ ಗುರುಗ್ರಾಮದಲ್ಲಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಟೆಕ್ಸ್ ರ್ಯಾಮ್ಸ್ ಸ್ಕೀಮ್ಸ್ ಬಗ್ಗೆ ಇದೆ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಟೆಕ್ಸ್ ರ್ಯಾಮ್ಸ್ ವಸ್ತ್ರ ಸಚಿವಾಲಯದ ಕೇಂದ್ರ ವಲಯದ ಯೋಜನೆಯಾಗಿದೆ. ಸೊ ಫಿಸ್ಕಲ್ ಇಯರ್ 2025-26ರಿಂದ ಫಿಸ್ಕಲ್ ಇಯರ್ 2030-31ವರೆಗೆ ಇದಕ್ಕೆ ರು 300 ಕೋಟಿ ಅನುಮೋದಿತ ವೆಚ್ಚವಿದೆ. ವಸ್ತ್ರ ವಲಯದಲ್ಲಿ ಸಂಶೋಧನೆ, ಮೌಲ್ಯಮಾಪನ, ಮೇಲ್ವಿಚಾರಣೆ ಯೋಜನೆ ಮತ್ತು ಸ್ಟಾರ್ಟ್ಅಪ್ ಬೆಂಬಲವನ್ನು ಬಲಪಡಿಸುವುದು ಇದರ ಉದ್ದೇಶವಾಗಿದೆ. ವಸ್ತ್ರ ಪರಿಸರ ವ್ಯವಸ್ಥೆಗೆ ಉತ್ತಮ ದತ್ತಾಂಶ, ಸಾಕ್ಷ್ಯ ಮತ್ತು ನೀತಿ ಸಾಮರ್ಥ್ಯ ಒದಗಿಸಲು ಇದು ಪ್ರಯತ್ನಿಸುತ್ತದೆ. ಸೊ ಉತ್ತರ ಆಗಿರುತ್ತೆ 4 ಕೂಡ ಸರಿಯಾಗಿದೆ ಅಂತ ಹೇಳ್ಬಿಟ್ಟು. ಓಕೆ,
ಮುಂದಿನ ಪ್ರಶ್ನೆ ಹೋಗೋಣ. ಸೊಮಾಲಿಲ್ಯಾಂಡ್ ಅಂಡ್ ಹಾರ್ನ್ ಆಫ್ ಆಫ್ರಿಕಾ ಡಿಪ್ಲೊಮ್ಯಾಸಿ. ಸೊ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೊಮಾಲಿಲ್ಯಾಂಡ್ 1991ರಲ್ಲಿ ಸೊಮಾಲಿಯಾದಿಂದ ಪ್ರತ್ಯೇಕತೆಯನ್ನು ಘೋಷಿಸಿ ತನ್ನದೇ ಸಂಸ್ಥೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಇದು ಆಫ್ರಿಕಾ ಕೊಂಬು ಪ್ರದೇಶದಲ್ಲಿ ಏಡನ್ ಕೊಲ್ಲಿಯಲ್ಲಿ ತೀರದಲ್ಲಿದೆ. ಸೊಮಾಲಿಲ್ಯಾಂಡ್ಗೆ ಅಂತಾರಾಷ್ಟ್ರೀಯ ಮಾನ್ಯತೆ ಅತ್ಯಂತ ಸೀಮಿತವಾಗಿದ್ದು ರಾಜಕೀಯವಾಗಿ ವಿವಾದಾತ್ಮಕವಾಗಿದೆ. ಸೊಮಾಲಿಲ್ಯಾಂಡ್ ತನ್ನ ಸಾರ್ವಭೌಮ ಭೂಭಾಗದ ಭಾಗವೆಂದು ಪ್ರತಿಪಾದಿಸುತ್ತದೆ. ಮಾನ್ಯತೆ ಸಂಬಂಧಿತ ಪ್ರಶ್ನೆಗಳು ಕೆಂಪು ಸಮುದ್ರ, ಏಡನ್ ಕೊಲ್ಲಿ ಭೂ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತವೆ. ಇಲ್ಲಿ ಉತ್ತರ ಏನಂತ ಹೇಳಿದ್ರೆ 5 ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊಮಾಲಿಲ್ಯಾಂಡ್ ವಾಸ್ತವಿಕ ರಾಜ್ಯ ಸಮಾನ ಸಂಸ್ಥೆಗಳು ಮತ್ತು ವ್ಯಾಪಕ ಕಾನೂನುಬದ್ಧ ಅಂತಾರಾಷ್ಟ್ರೀಯ ಮಾನ್ಯತೆಯ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ಪ್ರಮುಖ ಉದಾಹರಣೆಯಾಗಿದೆ. ಬಾಬ್ ಎಲ್ ಮಂದೇಬ್ ಸಮೀಪದ ಸ್ಥಳವು ಇದಕ್ಕೆ ತಂತ್ರಾತ್ಮಕ ಮಹತ್ವ ನೀಡುತ್ತದೆ ಅಂತ ಕೂಡ ನಾವು ನೋಡ್ಬೋದು. ಈ ಒಂದು ಏನೇನು ಸ್ಟೇಟ್ಸ್ ಏನಿದೆಯಲ್ಲ ಅದು ವೆರಿ ಇಂಪಾರ್ಟೆಂಟ್. ಆಫ್ರಿಕಾ ಕೊಂಬು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಏನೇನಿದೆ ಅಂದರೆ ಹಾರ್ನ್ ಆಫ್ ಆಫ್ರಿಕಾ ಕಮ್ಯುನ್ಲಿ ಇನ್ಕ್ಲೂಡ್ಸ್ ದಿ ಸೊಮಾಲಿಯಾ, ಇಥಿಯೋಪಿಯಾ, ಎರಿಟ್ರಿಯಾ, ಡಿಜ್ಬೌಟಿ. ದ ಗಲ್ಫ್ ಆಫ್ ಆಡನ್ ಕನೆಕ್ಟ್ಸ್ ಟುವರ್ಡ್ಸ್ ದಿ ಅರೇಬಿಯನ್ ಸಿ. ಆಫ್ರಿಕಾ ಕೊಂಬು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸೊಮಾಲಿಯಾ ಇದೆ, ಇಥಿಯೋಪಿಯಾ ಇದೆ, ಎರಿಟ್ರಿಯಾ ಇದೆ, ಜಿಬೌಟಿ ಇದೆ ಸೇರಿವೆ. ಎಡನ್ ಕೊಲ್ಲಿ ಅರಬ್ಬಿ ಸಮುದ್ರದತ್ತ ಸಂಪರ್ಕಿಸುತ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್. ಮುಂದಿನ ಪ್ರಶ್ನೆ ಹೋಗೋಣ. ಡಿಪಿ ಕಾಯ್ದೆ ಮತ್ತು RTI ಕಾಯ್ದೆ ಬಗ್ಗೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂಸ್ಕರಣೆಯನ್ನು ನಿಯಂತ್ರಿಸುತ್ತದೆ. DPDP ಚೌಕಟ್ಟು ಮಾಹಿತಿ ಹಕ್ಕು ಕಾಯ್ದೆಯ ಸೆಕ್ಷನ್ 8(1)J ಯಲ್ಲಿನ ವೈಯಕ್ತಿಕ ಮಾಹಿತಿಗೆ ಸಂಬಂಧಿಸಿದ ವಿನಾಯಿತಿ ವಿಧಾನವನ್ನು ತಿದ್ದುಪಡಿ ಮಾಡಿದೆ. RTI ಮತ್ತು ದತ್ತಾಂಶ ಸಂರಕ್ಷಣಾ ಕಾನೂನು ಪಾರದರ್ಶಕತೆ ಮತ್ತು ಗೌಪ್ಯತೆ ನಡುವಿನ ಸಮತೋಲನವನ್ನು ಒಳಗೊಂಡಿರಬಹುದು. ಮಾಹಿತಿ ಹಕ್ಕು ಕಾಯ್ದೆ ಕೇವಲ ಖಾಸಗಿ ಕುಟುಂಬ ಸಂಬಂಧಗಳಿಗೆ ಅನ್ವಯಿಸುತ್ತದೆ, ಸಾರ್ವಜನಿಕ ಪ್ರಾಧಿಕಾರಿಗಳೇ ಅಲ್ಲ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ನಿಮಗೆ ಉತ್ತರ ಆಗಿರುತ್ತೆ ಓನ್ಲಿ 3 ಮಾತ್ರ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ KS ಪುಟ್ಟಸ್ವಾಮಿ ಇದೆಯಲ್ಲ, ಆ ಒಂದು ತೀರ್ಪು ಇಲ್ಲಿ ಮುಖ್ಯ ಆಗಿಬಿಡುತ್ತೆ. 2012ರಲ್ಲಿ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಗೌಪ್ಯತೆಯನ್ನು ಮೂಲಭೂತ ಹಕ್ಕಾಗಿ ಮಾನ್ಯತೆ ನೀಡುವುದನ್ನು ನೆನಪಿಡಬೇಕು. RTI ಮುಖ್ಯವಾಗಿ ಏನಿದೆಯಲ್ಲ, ಸಾರ್ವಜನಿಕ ಪ್ರಾಧಿಕಾರ ಬಳಿ ಇರುವ ಮಾಹಿತಿಗೆ ಪ್ರವೇಶ ಒದಗಿಸಲು ರೂಪಿಸಲಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಆದಿತ್ಯ L1 ಬಗ್ಗೆ ಇದೆ. ಆದಿತ್ಯ L1 ಭಾರತದ ಸೌರ ವೀಕ್ಷಣಾ ಮಿಷನ್ ಆಗಿದ್ದು ಸೂರ್ಯ ಭೂಮಿ L1 ಪ್ರದೇಶದ ಸುತ್ತ ಹ್ಯಾಲೋ ಕಕ್ಷೆಯಲ್ಲಿ ಸ್ಥಾಪಿಸಲಾಗಿದೆ. ಆದಿತ್ಯ L1 ವೀಕ್ಷಣೆಗಳನ್ನು ಶಕ್ತಿಶಾಲಿ ಸೌರ ಬಿರುಗಾಳಿಯು ಭೂಮಿಯ ಚುಂಬಕೀಯ ಪರಿಸರದ ಮೇಲೆ ಉಂಟು ಮಾಡಿದ ಪರಿಣಾಮವನ್ನು ಅಧ್ಯಯನ ಮಾಡಲು ಬಳಸಲಾಯಿತು. L1 ಪ್ರದೇಶವು ಭೂಮಿ ಸೂರ್ಯನನ್ನು ನಿಯಮಿತವಾಗಿ ಮುಚ್ಚದ ಕಾರಣ ಸೂರ್ಯನನ್ನು ಬಹುತೇಕ ನಿರಂತರವಾಗಿ ವೀಕ್ಷಿಸಲು ಅನುಕೂಲ ಮಾಡುತ್ತದೆ. ಸೌರ ಬಿರುಗಾಳಿಗಳು ಕೊರೊನಲ್ ಮಾಸ್ ಎಜೆಕ್ಷನ್ ಮತ್ತು ಉನ್ನತ ಶಕ್ತಿಯ ಕಣಗಳನ್ನು ಒಳಗೊಂಡಿರಬಹುದು. ತೀವ್ರ ಬಾಹ್ಯಾಕಾಶ ಹವಾಮಾನ ಘಟನೆಗಳು, ಉಪಗ್ರಹ ಸಂವಹನ ಮತ್ತು ವಿದ್ಯುತ್ ವ್ಯವಸ್ಥೆಗಳಿಗೆ ವ್ಯತ್ಯಯ ಉಂಟು ಮಾಡಬಹುದು ಅಂತ ಇಲ್ಲಿ ನೋಡ್ಬೋದು. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದರೆ 5 ಹೇಳಿಕೆಗಳು. ಉತ್ತರ ಆಗಿರುತ್ತೆ C. ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಗೇನ್ ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. PSLV C62 ಮಿಷನ್ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. PSLV C62 ಅನ್ನು 2026 ಜನವರಿಯಲ್ಲಿ ಶ್ರೀಹರಿಕೋಟಾದಿಂದ ಉಡಾಯಿಸಲಾಯಿತು. PSLV 4 ಹಂತದ ಭಾರತೀಯ ಉಡಾವಣಾ ವಾಹನವಾಗಿದ್ದು ಘನ ಮತ್ತು ದ್ರವ ಪ್ರಪಲ್ಷನ್ ಹಂತಗಳನ್ನು ಪರ್ಯಾಯವಾಗಿ ಬಳಸುತ್ತದೆ. 3ನೇ ಹಂತದ ಕೊನೆಯ ಭಾಗದಲ್ಲಿ ಅಸಾಮಾನ್ಯತೆ ಉಂಟಾಗಿ ಮಿಷನ್ ಉದ್ದೇಶಿತ ಫಲಿತಾಂಶವನ್ನು ಸಾಧಿಸಲಿಲ್ಲ. PSLV ಇತಿಹಾಸದಲ್ಲಿ ಭೂವೀಕ್ಷಣೆ, ನ್ಯಾವಿಗೇಷನ್ ಮತ್ತು ಅಂತರ್ಗ್ರಹ ಮಿಷನ್ಗಳ ಉಡಾವಣೆಗೆ ಬಳಸಲ್ಪಟ್ಟಿದೆ. ಇಲ್ಲಿ ಉತ್ತರ ಆಗಿರುತ್ತೆ 4. 4 ಕೂಡ ಇಲ್ಲಿ ರೈಟ್ ಆಗಿರುತ್ತೆ. ಎಲ್ಲ ಸ್ಟೇಟ್ಮೆಂಟ್ಸು ಕರೆಕ್ಟ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಮುಂದಿನ ಪ್ರಶ್ನೆ ಹೋಗೋಣ. ಗ್ಲೋಬಲ್ ಸೌತ್ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ಲೋಬಲ್ ಸೌತ್ ಎಂಬುದು ರಾಜಕೀಯ ಅಭಿವೃದ್ಧಿ ಪರಿಕಲ್ಪನೆಯಾಗಿದ್ದು ನಕ್ಷೆಯ ಮೇಲಿನ ನಿಖರ ರೇಖೆಯನ್ನು ಸೂಚಿಸುವುದಿಲ್ಲ. ಇದು ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ಮತ್ತು ಇತರ ಪ್ರದೇಶಗಳ ಅನೇಕ ಅಭಿವೃದ್ಧಿಶೀಲ ಹಾಗೂ ಉದಯೋನ್ಮುಖ ಆರ್ಥಿಕಗಳನ್ನು ವ್ಯಾಪಕವಾಗಿ ಸೂಚಿಸುತ್ತದೆ.
ಗ್ಲೋಬಲ್ ಸೌತ್ ಅಡಿಯಲ್ಲಿ ಸೇರಿಸಲ್ಪಡುವ ರಾಷ್ಟ್ರಗಳು ಆದಾಯ, ರಾಜಕೀಯ ವ್ಯವಸ್ಥೆ, ತಂತ್ರಾತ್ಮಕ ಹಿತಾಸಕ್ತಿಗಳಲ್ಲಿ ಬಹಳ ವ್ಯತ್ಯಾಸ ಹೊಂದಿರಬಹುದು. ಭಾರತ ವಾಯ್ಸ್ ಆಫ್ ಗ್ಲೋಬಲ್ ಸೌತ್ ಸಮಿಟ್ ಮುಂತಾದ ವೇದಿಕೆಗಳ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳ ಚಿಂತನೆಗಳನ್ನು ಮುಂದಿಟ್ಟಿದೆ. ಈ ಪದವು ದಕ್ಷಿಣ ಅರ್ಧಗೋಳಕ್ಕೆ ಸಮಾನಾರ್ಥಕವಲ್ಲ. ಓಕೆ, ಸೊ ಉತ್ತರ ಆಗಿರುತ್ತೆ ಬಿ, 5 ಸ್ಟೇಟ್ಮೆಂಟ್. ಓಕೆ, ಸೊ ಕರೆಕ್ಟ್ ಯಾವುದು ಅಂತ ಹೇಳಿದ್ರೆ 5 ಸ್ಟೇಟ್ಮೆಂಟ್. ಆಲ್ 5 ಸ್ಟೇಟ್ಮೆಂಟ್, ಓನ್ಲಿ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್. ಹೆಚ್ಚುವರಿ ನೆನಪಿಡಬೇಕಾದ ಅಂಶಗಳೇನೆಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದಕ್ಷಿಣ ಗೋಲಾರ್ಧದಲ್ಲಿದ್ದರೂ ಸಾಮಾನ್ಯವಾಗಿ ಗ್ಲೋಬಲ್ ಸೌತ್ ಎಂದು ಕರೆಯಲಾಗುವುದಿಲ್ಲ ಅನ್ನೋದು ನಾವು ನೋಡ್ಬೇಕು. ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್. ಸೊ ಭಾರತ ಉತ್ತರ ಅರ್ಧಗೋಳದಲ್ಲಿದ್ದರೂ ಗ್ಲೋಬಲ್ ಸೌತ್ನ ಪ್ರಮುಖ ಧ್ವನಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಈ 2 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಇರುತ್ತೆ, ನಿಮಗೆ ನೆನ್ಪಿಡಿ. ಮುಂದಿನ ಪ್ರಶ್ನೆ ಹೋಗೋಣ. ಆರ್ಟಿಕಲ್ 6 ಆಫ್ ದಿ ಪ್ಯಾರಿಸ್ ಅಗ್ರಿಮೆಂಟ್. ಸೊ ಆರ್ಟಿಕಲ್ 6.2 ಅಂತಾರಾಷ್ಟ್ರೀಯವಾಗಿ ವರ್ಗಾಯಿಸಲಾದ ಶಮನ ಫಲಿತಾಂಶಗಳನ್ನು ITMO ಇಂಟರ್ನ್ಯಾಷನಲಿ ಟ್ರಾನ್ಸ್ಫರ್ಡ್ ಮಿಟಿಗೇಷನ್ ಔಟ್ಕಮ್ಸ್ ಒಳಗೊಂಡ ಸಹಕಾರಿ ವಿಧಾನಗಳಿಗೆ ಅವಕಾಶ ನೀಡುತ್ತದೆ. ಆರ್ಟಿಕಲ್ 6.4 UN ಮೇಲ್ವಿಚಾರಣೆಯ ಕಾರ್ಬನ್ ಕ್ರೆಡಿಟ್ ವ್ಯವಸ್ಥೆಯನ್ನು ಸ್ಥಾಪಿಸುತ್ತದೆ. ಆರ್ಟಿಕಲ್ 6.8 ಮಾರುಕಟ್ಟೆಯೇತರ ವಿಧಾನಗಳಿಗೆ ಸಂಬಂಧಿಸಿದೆ. ಹೊರಸೂಸುವಿಕೆ ಕಡಿತವನ್ನು 2 ಬಾರಿ ಎಣಿಸುವುದನ್ನು ತಡೆಯಲು ದೃಢ ಲೆಕ್ಕಪತ್ರ ವ್ಯವಸ್ಥೆ ಮುಖ್ಯವಾಗಿದೆ. ಸೊ ಯಾವ ಸ್ಟೇಟ್ಮೆಂಟ್ಸ್ ಸರಿಯಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಓನ್ಲಿ 4. ಹಾಗಾಗಿ ಸಿ ಉತ್ತರ ಆಗಿರುತ್ತೆ. ಓನ್ಲಿ 4 ಮಾತ್ರ ಸರಿಯಾಗಿದೆ. ಕೊಟ್ಟಿರೋ ಎಲ್ಲ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಓಕೆ, ಆರ್ಟಿಕಲ್ 6 ಅನ್ನು ಭಾರತದಂತಹ ದೇಶಗಳಿಗೆ ಪ್ರಬಲ ಸಾಧನೆ ಎಂದು ಕಾಣಲಾಗುತ್ತೆ. ಯಾಕೆಂದರೆ ಇದು ಸಹಕಾರ ಮತ್ತು ಕಾರ್ಬನ್ ಮಾರುಕಟ್ಟೆಗೆ ಮಾರ್ಗ ಒದಗಿಸುತ್ತದೆ. ಆದರೆ ಪರಿಸರ ಸಮಗ್ರತೆ ಮತ್ತು ಕರೆಸ್ಪಾಂಡಿಂಗ್ ಅಡ್ಜಸ್ಟ್ಮೆಂಟ್ಸ್ಗೆ ಅತ್ಯಂತ ಮುಖ್ಯ ಆಗಿರುತ್ತೆ ಅಂತ ನಾವು ನೋಡ್ಬೋದು. ಓಕೆ, ಆರ್ಟಿಕಲ್ 6 ಏನಿದೆ ಸಂಪೂರ್ಣವಾಗಿ ಕಾರ್ಬನ್ ವ್ಯಾಪಾರವೇ ಎಂದು ಭಾವಿಸಬಾರ್ದು ಇಲ್ಲಿ. ಸೊ ಆರ್ಟಿಕಲ್ 6.8 ಇದೆ ಸ್ಪಷ್ಟವಾಗಿ ಮಾರುಕಟ್ಟೆಯೇತರ ಸಹಕಾರವನ್ನು ಒಳಗೊಂಡಿದೆ ಅಂತ ಇಲ್ಲಿ ನೆನಪಿಡಿ. ಓಕೆ, ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ಕೇಳೋ ಚಾನ್ಸಸ್ ಇದೆ, ಯಾಕಂದರೆ ಯುನೈಟೆಡ್ ನೇಷನ್ಸ್ ಆರ್ಟಿಕಲ್ ಇದು ತುಂಬ ಇಂಪಾರ್ಟೆಂಟ್ ನ್ಯೂಸಲ್ಲಿತ್ತು. ಹಾಗಾಗಿ ಸೊ ಮುಂದಿನ ಪ್ರಶ್ನೆ ಹೋಗೋಣ. ಸೊ ಸೋಲಾರ್ ಪ್ಯಾನೆಲ್ಸ್ ವರ್ಸಸ್ ಬಯೋಫ್ಯೂಲ್ಸ್ ಪರ್ ಏಕರ್. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದ್ರವ ಜೈವ ಇಂಧನಕ್ಕಾಗಿ ಶಕ್ತಿ ಬೆಳೆಗಳನ್ನು ಬೆಳೆಸುವುದಕ್ಕಿಂತ ಸೌರ ಫೋಟೋವೋಲ್ಟಾಯಿಕ್ ವ್ಯವಸ್ಥೆಗಳು ಒಂದೇ ಭೂ ಪ್ರಮಾಣಕ್ಕೆ ಬಹಳ ಹೆಚ್ಚಿನ ಉಪಯುಕ್ತ ಶಕ್ತಿಯನ್ನು ನೀಡಬಹುದು. ಪ್ರಕಾಶ ಸಂಶ್ಲೇಷಣೆ ಒಳಬರುವ ಸೌರಶಕ್ತಿಯ ಒಂದು ಭಾಗವನ್ನು ಮಾತ್ರ ಕೊಯ್ಲು ಮಾಡಬಹುದಾದ ಜೈವ ಪದಾರ್ಥಕ್ಕೆ ಪರಿವರ್ತಿಸುತ್ತದೆ. ನೇರ ವಿದ್ಯುತ್ತೀಕರಣ ಕಷ್ಟವಾಗಿರುವ ವಲಯಗಳಲ್ಲಿ ಜೈವ ಇಂಧನಗಳಿಗೆ ಇನ್ನೂ ಪಾತ್ರ ಇರಬಹುದು. ಭೂಬಳಕೆ ಹೋಲಿಕೆಯಲ್ಲಿ ಶಕ್ತಿ ಉತ್ಪಾದನೆ ಜೊತೆಗೆ ಆಹಾರ ಮತ್ತು ಉತ್ಪಾದನೆ ಇರಬಹುದು. ಜೀವವೈದ್ಯ ಮತ್ತು ನೀರನ್ನು ಪರಿಗಣಿಸಬೇಕು. ಸೊ ಇಲ್ಲಿ ಉತ್ತರ ಆಗಿರುತ್ತೆ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓನ್ಲಿ 4 ಸ್ಟೇಟ್ಮೆಂಟ್ಸ್. ಇಲ್ಲಿರೋ 4 ಸ್ಟೇಟ್ಮೆಂಟ್ಗಳು ಕೂಡ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಪ್ಯಾಕ್ ಸಿಲಿಕಾ ಮತ್ತು ಇಂಡಿಯಾದ ಬಗ್ಗೆ ಇದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಪ್ಯಾಕ್ ಸಿಲಿಕಾ is a US-led initiative focused on the trusted supply chains and security in the AI and advanced technology ecosystem. Its scope is linked to semiconductors, critical inputs and technology supply chains resilience. India was invited in January 2026 to participate in the initiative. So all 3 are correct. Okay, so ಎಲ್ಲ 3 ಹೇಳಿಕೆಗಳು ಸರಿಯಾಗಿದೆ ಅಂತ ನೆನಪಿಡಿ. ಸೊ ನೋಡಿ ಇಲ್ಲಿ ಸಿಲಿಕಾ ಎಂಬ ಪದವು ಅರೆಹಾಕ ಪರಿಸರ ವ್ಯವಸ್ಥೆಯನ್ನು ಸೂಚಿಸುತ್ತದೆ. ಸ್ಥಿರ ಸರಪಳಿಗೆ ಖನಿಜ ಉತ್ಪಾದನಾ ಸಾಮರ್ಥ್ಯ, ವಿಶ್ವಾಸಾರ್ಹ ಪೂರೈಕೆದಾರರು ಮತ್ತು ಮಾನದಂಡಗಳು ಸೇರಿವೆ. ನೋಡಿ ಇಲ್ಲಿ ಪ್ಯಾಕ್ ಸಿಲಿಕಾ ಅಂತ ಬಂದರೆ ನಿಮಗೆ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ನೆನಪಿಡಿ. ಇದು ಬರುತ್ತೆ ನಿಮಗೆ ಮುಂದಿನ ಒಂದು KSಗೆ. ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕೇರಳದ ಮಲಯಾಳಂ ಭಾಷಾ ಮಸೂದೆ ರಾಜ್ಯದಲ್ಲಿ ಮಲಯಾಳಂನ ಅಧಿಕೃತ ಬಳಕೆಯನ್ನು ವಿಸ್ತರಿಸಲು ಉದ್ದೇಶಿಸಿದೆ. ಭಾಷಾ ನೀತಿ ಕ್ರಮಗಳು ಭಾಷಾ ಅಲ್ಪಸಂಖ್ಯಾತರಿಗೆ ಸಂಬಂಧಿಸಿದ ಸಂವಿಧಾನಾತ್ಮಕ ಪ್ರಶ್ನೆಗಳನ್ನು ಎಬ್ಬಿಸಿದವು. ಆರ್ಟಿಕಲ್ 29 ಮತ್ತು 30 ಸೂಕ್ತ ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಅಥವಾ ಶೈಕ್ಷಣಿಕ ಹಿತಾಸಕ್ತಿಗಳನ್ನು ರಕ್ಷಿಸುತ್ತವೆ. ಆರ್ಟಿಕಲ್ 350A ಭಾಷಾ ಅಲ್ಪಸಂಖ್ಯಾತ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿ ಮಾತೃಭಾಷಾ ಬೋಧನಾ ಸೌಲಭ್ಯಗಳಿಗೆ ಸಂಬಂಧಿಸಿದೆ. ಕಾಸರಗೋಡಿನ ಕನ್ನಡ ಭಾಷಿಕ ಅಲ್ಪಸಂಖ್ಯಾತರ ಕುರಿತು ಕರ್ನಾಟಕ ಚಿಂತೆ ವ್ಯಕ್ತಪಡಿಸಿತು. ಸೊ ಎಷ್ಟು ಸರಿಯಾಗಿದೆ ಅಂತ ನೋಡಿದಾಗ
5 ಸರಿಯಾಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು. ಓಕೆ, ಸೊ ಆರ್ಟಿಕಲ್ 347 ಇದೆಯಲ್ಲ, ರಾಜ್ಯದ ಜನಸಂಖ್ಯೆಯ ಒಂದು ವಿಭಾಗ ಮಾತನಾಡುವ ಭಾಷೆಗೆ ಮಾನ್ಯತೆ ನೀಡುವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ನಾವು ನೋಡ್ಬೋದು. ಆರ್ಟಿಕಲ್ 350B ಭಾಷಾ ಅಲ್ಪಸಂಖ್ಯಾತರ ವಿಶೇಷ ಅಧಿಕಾರವನ್ನು ಒದಗಿಸುತ್ತದೆ ಅಂತ ನಾವು ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಎಕ್ಸ್ಪ್ಯಾಂಡೆಡ್ ಜುಡಿಷಿಯಲ್ ರಿವ್ಯೂ ಗವರ್ನರ್ಸ್ ಅಂಡ್ ಬಿಲ್ಸ್. ಓಕೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನ್ಯಾಯಾಂಗ ಪರಿಶೀಲನೆ ಮೂಲಕ ಸಂವಿಧಾನಾತ್ಮಕ ನ್ಯಾಯಾಲಯಗಳು ರಾಜ್ಯ ಕ್ರಮವು ಸಂವಿಧಾನಕ್ಕೆ ಹೊಂದಿಕೆಯಾಗುತ್ತದೆಯೇ ಎಂದು ಪರೀಕ್ಷಿಸಬಹುದು. ರಾಜ್ಯಪಾಲರು ಮತ್ತು ರಾಜ್ಯ ಮಸೂದೆಗಳಿಗೆ ಸಂಬಂಧಿಸಿದ ಇತ್ತೀಚಿನ ವಾದವಿವಾದಗಳು ಅನಿರ್ದಿಷ್ಟ ವಿಳಂಬ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುವುದೇ ಎಂಬುದನ್ನು ಪರಿಶೀಲಿಸಿವೆ. ಆರ್ಟಿಕಲ್ 200 ರಾಜ್ಯ ಮಸೂದೆ ಅನುಮೋದನೆಗಾಗಿ ಬಂದಾಗ ರಾಜ್ಯಪಾಲರಿಗೆ ಇರುವ ಆಯ್ಕೆಗಳಿಗೆ ಸಂಬಂಧಿಸಿದೆ. ಸಂವಿಧಾನವು ವಿವೇಚನೆ ನೀಡಿದರೆ ಸಂವಿಧಾನಾತ್ಮಕ ಅಧಿಕಾರಿಗಳು ಯಾವಾಗಲೂ ನ್ಯಾಯಾಂಗ ಪರಿಶೀಲನೆಯಿಂದ ಸಂಪೂರ್ಣ ವಿನಾಯಿತಿ ಹೊಂದಿದ್ದಾರೆ ಎಂದು ಸುಪ್ರೀಂ ಕೋರ್ಟ್ ಪರಿಗಣಿಸಿದೆ. ನ್ಯಾಯಾಂಗ ಪರಿಶೀಲನೆ ಎಂದರೆ ನ್ಯಾಯಾಧೀಶರು ಬೇರೆ ನೀತಿ ಫಲಿತಾಂಶವನ್ನು ಇಷ್ಟಪಟ್ಟರೆ ಯಾವುದೇ ನೀತಿಯನ್ನು ಮರೆಯಬಹುದು. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಓನ್ಲಿ 3 ಹೇಳಿಕೆಗಳು ಮಾತ್ರ ಇಲ್ಲಿ ಸರಿಯಾಗಿರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಗೇನ್. ಮುಂದಿನ ಪ್ರಶ್ನೆ ಹೋಗೋಣ. ಬ್ರಿಕ್ಸ್ ಕರೆನ್ಸಿ ಡಿಬೇಟ್. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಬ್ರಿಕ್ಸ್ ಹ್ಯಾಸ್ discussed greater use of local currencies and alternative payment arrangements in cross-border transaction. A single supranational BRIC currency had not been established as legal tender across BRIC members in January 2026. Local currency settlement is considerably different from creating a common currency. BRIC membership expansion has increased the diversity of monetary and exchange rate system among the members. ಬ್ರಿಕ್ಸ್ ಗಡಿದಾಟುವ ವ್ಯವಹಾರಗಳಲ್ಲಿ ಸ್ಥಳೀಯ ಕರೆನ್ಸಿಗಳ ಹೆಚ್ಚಿನ ಬಳಕೆ ಮತ್ತು ಪರ್ಯಾಯ ಪಾವತಿ ವ್ಯವಸ್ಥೆಗಳ ಕುರಿತು ಚರ್ಚಿಸಿದೆ. 2026 ಜನವರಿಯೊಳಗೆ ಎಲ್ಲ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳಲ್ಲಿ ಕಾನೂನುಬದ್ಧವಾಗಿ ಬಳಸುವ ಏಕೀಕೃತ ಅಂತಾರಾಷ್ಟ್ರೀಯ ಬ್ರಿಕ್ ಕರೆನ್ಸಿ ಸ್ಥಾಪಿಸಲ್ಪಟ್ಟಿರಲಿಲ್ಲ. ಸ್ಥಳೀಯ ಕರೆನ್ಸಿಯಲ್ಲಿ ವಹಿವಾಟು ನಿರ್ವಹಿಸುವುದು ಸಾಮಾನ್ಯ ಕರೆನ್ಸಿ ಸೃಷ್ಟಿಸುವುದಕ್ಕಿಂತ ಪರಿಕಲ್ಪನಾತ್ಮಕವಾಗಿ ವಿಭಿನ್ನವಾಗಿದೆ. ಬ್ರಿಕ್ಸ್ ವಿಸ್ತರಣೆಯಿಂದ ಸದಸ್ಯ ರಾಷ್ಟ್ರಗಳ ಹಣಕಾಸು ಮತ್ತು ವಿನಿಮಯ ದರ ವ್ಯವಸ್ಥೆಗಳ ವೈವಿಧ್ಯ ಹೆಚ್ಚಿದೆ. ಸೊ ಇಲ್ಲಿ 4 ಸರಿಯಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಉತ್ತರ ಆಗಿರುತ್ತೆ ಎ. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಡೋನ್ರೆ ಡಾಕ್ಟ್ರೈನ್ ಬಗ್ಗೆ ಇದೆ. ಸೊ ಡೋನ್ರೆ ಡಾಕ್ಟ್ರೈನ್ ಸಿದ್ಧಾಂತದ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಡೋನ್ರೋ ಸಿದ್ಧಾಂತ ಎಂಬ ಪದವನ್ನು ಟ್ರಂಪ್ ಯುಗದ ಪಶ್ಚಿಮ ಅರ್ಧಗೋಳದಲ್ಲಿನ ಅಮೆರಿಕ ಪ್ರಾಬಲ್ಯದ ಮರು ವ್ಯಾಖ್ಯಾನವನ್ನು ಸೂಚಿಸಲು ಅನೌಪಚಾರಿಕವಾಗಿ ಬಳಸಲಾಗಿದೆ. ಇದು ಎಲ್ಲ ಅಮೆರಿಕ ರಾಷ್ಟ್ರಗಳು ಅಂಗೀಕರಿಸಿದ ಅಧಿಕೃತ ಒಪ್ಪಂದವಲ್ಲ, ಮಾಧ್ಯಮ ಅಥವಾ ರಾಜಕೀಯ ಪದಪ್ರಯೋಗವಾಗಿದೆ. ಈ ಹೆಸರು 19ನೇ ಶತಮಾನದ ಮನ್ರೋ ಸಿದ್ಧಾಂತವನ್ನು ಉದ್ದೇಶಪೂರ್ವಕವಾಗಿ ನೆನಪಿಸುತ್ತದೆ. ಇದರ ಚರ್ಚೆಯಲ್ಲಿ ಗ್ರೀನ್ಲ್ಯಾಂಡ್, ಪನಾಮಾ ಕಾಲುವೆ ಮತ್ತು ಅಮೆರಿಕ ಖಂಡಗಳಲ್ಲಿನ US ಪ್ರಭಾವ ಮುಂತಾದ ವಿಷಯಗಳು ಸೇರಿವೆ. ಈ ಪದವು UN ಭದ್ರತಾ ಮಂಡಳಿಯ ಬಾಧ್ಯತೆಯುತ ಸಿದ್ಧಾಂತದ ಅಧಿಕೃತ ಹೆಸರಾಗಿದೆ. ಸೊ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಸೊ ಇಲ್ಲಿ ಓನ್ಲಿ 4D ಆನ್ಸರ್ ಆಗಿರುತ್ತೆ. ಔಟ್ ಆಫ್ ಇದು 4 ಮಾತ್ರ ಹೇಳಿಕೆಗಳು ಸರಿಯಾಗಿದೆ. ಓಕೆ, ವಿವರಣೆ ಕೂಡ ನೀವು ಗಮನಿಸಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಗ್ರಾಸಾ ಮ್ಯಾಶೆಲ್ ಇಂದಿರಾ ಗಾಂಧಿ ಪ್ರೈಸ್ ಬಗ್ಗೆ ಇದೆ. ಗ್ರಾಸಾ ಮಾರ್ಷಲ್ ಇಂದಿರಾ ಗಾಂಧಿ ಪ್ರಶಸ್ತಿ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರಾಸಾ ಮಾರ್ಷಲ್ ಮೊಜಾಂಬಿಕ್ನ ಸಾರ್ವಜನಿಕ ವ್ಯಕ್ತಿತ್ವವಾಗಿದ್ದು ಮಾನವ ಹಕ್ಕುಗಳು, ಶಿಕ್ಷಣ ಮತ್ತು ಮಹಿಳೆ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ಕೆಲಸಕ್ಕಾಗಿ ಪ್ರಸಿದ್ಧರು. 2026 ಜನವರಿಯಲ್ಲಿ ಘೋಷಿಸಲಾದ ಇಂದಿರಾ ಗಾಂಧಿ ಶಾಂತಿ ನಿರಸ್ತ್ರೀಕರಣ ಮತ್ತು ಅಭಿವೃದ್ಧಿ ಪ್ರಶಸ್ತಿಗೆ ಅವರನ್ನು ಆಯ್ಕೆ ಮಾಡಲಾಯಿತು. ಈ ಪ್ರಶಸ್ತಿ ಇಂದಿರಾ ಗಾಂಧಿ ಸ್ಮಾರಕ ಟ್ರಸ್ಟ್ನೊಂದಿಗೆ ಸಂಬಂಧಿಸಿದೆ. ಗ್ರಾಸಾ ಮಾರ್ಷಲ್ ದಕ್ಷಿಣ ಆಫ್ರಿಕಾ ಪ್ರದೇಶದ ಸಾರ್ವಜನಿಕ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಈ ಪ್ರಶಸ್ತಿ ಭಾರತ ರತ್ನಕ್ಕೆ ಸಮಾನವಾಗಿದ್ದು ಸಂವಿಧಾನದ ಆರ್ಟಿಕಲ್ 18 ಅಡಿಯಲ್ಲಿ ಪ್ರದಾನವಾಗುತ್ತದೆ. ಮೊಜಾಂಬಿಕ್ ದಕ್ಷಿಣ ಆಫ್ರಿಕಾದ ಭಾರತೀಯ ಮಹಾಸಾಗರದ ತೀರದಲ್ಲಿದೆ. ಸೊ ಇಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಸೊ ಬಿ ಓನ್ಲಿ 5 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ನೋಡಿ, ಇಲ್ಲಿ ಗ್ರಾಸಾ ಮಾರ್ಷಲ್ ಅವರ ಆಯ್ಕೆ ಮೊಜಾಂಬಿಕ್ ಮತ್ತು ಪಶ್ಚಿಮ ಭಾರತೀಯ ಮಹಾಸಾಗರದ ನಕ್ಷಾ ಸಂಪರ್ಕಕ್ಕೂ ಉಪಯೋಗವಾಗಿದೆ ಅಂತ ನೋಡ್ಬೋದು. ಇಂದಿರಾ ಗಾಂಧಿ ಪ್ರಶಸ್ತಿ ಏನಿದೆ ಪ್ರಮುಖ ಸಹಕಾರೇತರ ಅಂತಾರಾಷ್ಟ್ರೀಯ
ಗೌರವವಾಗಿದ್ದು ಸಂವಿಧಾನಾತ್ಮಕ ನಾಗರಿಕ ಪ್ರಶಸ್ತಿಯನ್ನು ನಾವು ಇಲ್ಲಿ ನೋಡಬೇಕು. ಓಕೆ. ಸೊ ಮೊಜಾಂಬಿಕ್ ಮಡಗಾಸ್ಕರ್ನಿಂದ ಮೊಜಾಂಬಿಕ್ ಕಾಲುವೆಯ ಪಾರ್ಶ್ವದಲ್ಲಿದೆ. ಪೋರ್ಚುಗೀಸ್ ಅದರ ಅಧಿಕೃತ ಭಾಷೆಯಾಗಿದೆ ಅಂತ ನಾವು ನೋಡ್ಬೋದು. ಓಕೆ. ಸೊ ವೆರಿ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ಹೋಗೋಣ. ಹಿಮಾಲಯದ ಪರಿಸರದ ವಿನಾಶ ಚರ್ಚೆಯ ಬಗ್ಗೆ ಹೇಳಿಕೆಗಳನ್ನು ಪರಿಗಣಿಸಿ. ಹಿಮಾಲಯ ಭೂವೈಜ್ಞಾನಿಕವಾಗಿ ಯುವ ಮತ್ತು ಭೂಕಂಪೀಯವಾಗಿ ಸಕ್ರಿಯ ಪರ್ವತ ವ್ಯವಸ್ಥೆಯಾಗಿದೆ. ಯೋಜನೆ ಇಲ್ಲದೆ ನಿರ್ಮಾಣ, ಇಳಿಜಾರು, ಕತ್ತರಿಸುವಿಕೆ ಮತ್ತು ಅಸಮರ್ಪಕ ಅವಶೇಷ ನಿರ್ವಹಣೆ ಭೂಕುಸಿತ ಮತ್ತು ಪ್ರವಾಹ ಅಪಾಯವನ್ನು ಹೆಚ್ಚಿಸಬಹುದು. ಹಿಮನದಿ ಸರೋವರ ಸ್ಫೋಟ ಪ್ರವಾಹಗಳು ಗ್ಲೋಫ್ ಹಿಮಾಲಯ ಪ್ರದೇಶಕ್ಕೆ ಸಂಬಂಧಿಸಿದ ಪ್ರಮುಖ ಅಪಾಯಗಳಲ್ಲಿ ಒಂದಾಗಿದೆ. ಸೊ ಹವಾಮಾನ, ತಾಪಮಾನ ಏರಿಕೆ, ಹಿಮನದಿಗಳು, ಹಿಮಾವರಣ ಮತ್ತು ತೀವ್ರ ಹವಾಮಾನ ಘಟನೆಗಳ ಸ್ವರೂಪವನ್ನು ಬದಲಿಸಬಹುದು. ಮೂಲಸೌಕರ್ಯ ಯೋಜನೆಗಳಲ್ಲಿ ಪರಿಸರ ಪರಿಣಾಮ ಮೌಲ್ಯಮಾಪನ ಮತ್ತು ಹೊರೆಸಹನ ಸಾಮರ್ಥ್ಯ ವಿಶ್ಲೇಷಣೆ ಮುಖ್ಯವಾಗಬಹುದು. ಹಿಮಾಲಯದ ಪ್ರತಿಯೊಂದು ಜಲವಿದ್ಯುತ್, ರಸ್ತೆ ಮತ್ತು ಪ್ರವಾಸೋದ್ಯಮ ಯೋಜನೆಯು ಕಡ್ಡಾಯವಾಗಿ ಒಂದೇ ರೀತಿಯ ಪರಿಸರ ಪರಿಣಾಮ ಉಂಟು ಮಾಡುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಸೊ ಓನ್ಲಿ 5 ಹೇಳಿಕೆಗಳು ಮಾತ್ರ ಸರಿಯಾಗಿದೆ, 5 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಗುಬರ್ನಾಟೋರಿಯಲ್ ವಾಕೌಟ್ಸ್, ರಾಜ್ಯಪಾಲರ ವಿಧಾನಮಂಡಲಗಳ ವಾಕೌಟ್ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಆರ್ಟಿಕಲ್ ಅನುಚ್ಛೇದ 176 ಪ್ರತಿ ಸಾಮಾನ್ಯ ಚುನಾವಣೆ ನಂತರದ ಮೊದಲ ಅಧಿವೇಶನ ಮತ್ತು ಪ್ರತಿ ವರ್ಷದ ಮೊದಲ ಅಧಿವೇಶನದ ಆರಂಭದಲ್ಲಿ ರಾಜ್ಯಪಾಲರ ವಿಶೇಷ ಭಾಷಣಕ್ಕೆ ಸಂಬಂಧಿಸಿದೆ. ಸೀಮಿತ ವಿವೇಚನಾ ಕ್ಷೇತ್ರಗಳನ್ನು ಹೊರತುಪಡಿಸಿ ರಾಜ್ಯಪಾಲರು ಸಾಮಾನ್ಯವಾಗಿ ಸಚಿವ ಸಂಪುಟದ ಸಹಾಯ ಮತ್ತು ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕೆಂದು ಸಂವಿಧಾನಾತ್ಮಕ ವ್ಯವಸ್ಥೆ ಇದೆ. ಓಕೆ. ಸರ್ಕಾರ ಸಿದ್ಧಪಡಿಸಿದ ಭಾಷಣದ ಭಾಗಗಳನ್ನು ರಾಜ್ಯಪಾಲರು ಬಿಟ್ಟು ಬಿಡುವುದು ಅಥವಾ ವಿಧಾನಮಂಡಲದಿಂದ ಹೊರನಡೆಯುವುದು ವಿವಾದಗಳಿಗೆ ಕಾರಣವಾಗಿದೆ. ಆರ್ಟಿಕಲ್ ಅನುಚ್ಛೇದ 168 ಪ್ರಕಾರ ರಾಜ್ಯಪಾಲರು ರಾಜ್ಯ ವಿಧಾನಮಂಡಲದ ಅಂಗರಾಗಿದ್ದಾರೆ. ರಾಜ್ಯಪಾಲರು ಹೊರನಡೆದ ಕ್ಷಣವೇ ವಿಧಾನಸಭೆ ಸ್ವಯಂಚಾಲಿತವಾಗಿ ವಿಸರ್ಜನೆಯಾಗುತ್ತದೆ. ಓಕೆ. ಭಾರತದ ಭಾಷಣದ ವೇಳೆ ಸದನದಿಂದ ಹೊರನಡೆಯುವುದರಿಂದ ರಾಜ್ಯಪಾಲರು ವಾರ್ಷಿಕ ಬಜೆಟ್ಗೆ ಶಾಶ್ವತ ವೀಟೋ ವಿಧಿಸಬಹುದು. ಸೊ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓನ್ಲಿ 4 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ನಾವು ನೋಡ್ಬೋದು. ಓಕೆ. ಸೊ ರೀಸೆಂಟ್ ವಾಕೌಟ್ಸ್ ಆರ್ ಬೆಸ್ಟ್ ಅಂಡರ್ಸ್ಟುಡ್ ಥ್ರೂ ದಿ ಆರ್ಟಿಕಲ್ 163, 168 and 179(6) and the Conventions of Responsible Government. Symbolic conflict does not by itself dissolve the House or nullify the government's legislative business. Governor is the constitutional head. The elected council ministers bears the political responsibility to the legislative assembly ಅಂತ ನಾವಿಲ್ಲಿ ನೋಡ್ಬೋದು. ಓಕೆ. ಸೊ 5ನೇ ಹೇಳಿಕೆ ಮತ್ತು 6ನೇ ಹೇಳಿಕೆ ತಪ್ಪಾಗಿರುತ್ತೆ. ಹಾಗಾಗಿ ಉತ್ತರ ಆಗಿರುತ್ತೆ ಓನ್ಲಿ 4 ಮಾತ್ರ ಸರಿ. ಸೊ ಬ್ರಿಕ್ಸ್ ಮತ್ತು RBI ಪೇಮೆಂಟ್ ಕೋಆಪರೇಷನ್ ಬಗ್ಗೆ ಇದೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗಡಿ ದಾಟುವ ಪಾವತಿಗಳಿಗಾಗಿ ಬ್ರಿಕ್ಸ್ ಆರ್ಥಿಕತೆಗಳ ಕೇಂದ್ರ ಬ್ಯಾಂಕ್ ಡಿಜಿಟಲ್ ಕರೆನ್ಸಿಗಳು CBDC ಪರಸ್ಪರ ಸಂಪರ್ಕಿಸುವ ಸಾಧ್ಯತೆಯನ್ನು RBI ಪರಿಶೀಲಿಸಿದೆ. ಇಂತಹ ಪರಸ್ಪರ ಕಾರ್ಯಕ್ಷಮತೆ ವ್ಯಾಪಾರ ಮತ್ತು ಪ್ರವಾಸೋದ್ಯಮ ವಹಿವಾಟುಗಳನ್ನು ಸುಗಮಗೊಳಿಸಬಹುದು. ಭಾರತದ ಚಿಲ್ಲರೆ CBDC ಅನ್ನು ಸಾಮಾನ್ಯವಾಗಿ ಡಿಜಿಟಲ್ ರೂಪಾಯಿ ಅಥವಾ ರೂಪಿ ಎಂದು ಕರೆಯಲಾಗುತ್ತದೆ. CBDC ಪರಸ್ಪರ ಸಂಪರ್ಕವು ರಾಷ್ಟ್ರೀಯ ಕರೆನ್ಸಿಗಳನ್ನು ಒಂದೇ ಸಾಮಾನ್ಯ ಬ್ರಿಕ್ಸ್ ಕರೆನ್ಸಿಯಿಂದ ಬದಲಿಸುವುದಕ್ಕಿಂತ ವಿಭಿನ್ನ ಪರಿಕಲ್ಪನೆಯಾಗಿದೆ. ಗಡಿ ದಾಟುವ ಪಾವತಿ ವಿನ್ಯಾಸವು ವಿದೇಶಿ ವಿನಿಮಯ, ಸೆಟಲ್ಮೆಂಟ್ ಕಾನೂನು ಮತ್ತು ಸೈಬರ್ ಭದ್ರತಾ ಪ್ರಶ್ನೆಗಳನ್ನು ಪರಿಹರಿಸಬೇಕು. 2026 ಜನವರಿಯಲ್ಲಿ ಬ್ರಿಕ್ಸ್ ಸಹಕಾರದ ಹಿನ್ನೆಲೆಯಲ್ಲಿ RBI ಪ್ರಸ್ತಾವನೆಗಳು ವರದಿಯಾದವು. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಆಲ್ 6. ಓಕೆ. ಎಲ್ಲ ಹೇಳಿಕೆಗಳು ಇಲ್ಲಿ ಸರಿಯಾಗಿದೆ ಅಂತ ನಾವು ನೋಡ್ಬೋದು. ಓಕೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆನ್ CBDCs ಅಂಡ್ ಬ್ರಿಕ್ಸ್ ಕೋಆಪರೇಷನ್. ಓಕೆ. ಮುಂದಿನ ಪ್ರಶ್ನೆ ಹೋಗೋಣ. ಎಲಿಮಿನೇಟಿಂಗ್ ಮಲೇರಿಯಾ ಬೈ 2030. ಸೊ 2030 ಒಳಗಡೆ ಮಲೇರಿಯಾ ನಿರ್ಮೂಲನೆ ಬಗ್ಗೆ ಇದೆ. ಹೇಳಿಕೆಗಳನ್ನು ಪರಿಗಣಿಸಿ. ಮಲೇರಿಯಾ ಪ್ಲಾಸ್ಮೋಡಿಯಂ ಪರೋಪಜೀವಿಗಳಿಂದ ಉಂಟಾಗುತ್ತದೆ ಮತ್ತು ಸೋಂಕಿತ ಹೆಣ್ಣು ಅನಾಫಿಲಿಸ್ ಸೊಳ್ಳೆಗಳ ಮೂಲಕ ಹರಡುತ್ತದೆ. ಭಾರತದ ರಾಷ್ಟ್ರೀಯ ಚೌಕಟ್ಟು 2030 ಒಳಗಡೆ ಮಲೇರಿಯಾ ನಿರ್ಮೂಲನೆ ಗುರಿ ಹೊಂದಿದೆ. ನಿರ್ಮೂಲನೆ ಎಲಿಮಿನೇಷನ್ ಎಂದರೆ ನಿರ್ದಿಷ್ಟ ಪ್ರದೇಶಗಳಲ್ಲಿ ಸ್ಥಳೀಯ ಹರಡುವಿಕೆಯನ್ನು ನಿಲ್ಲಿಸುವುದು. ನಿರ್ಮೂಲ ಪೂರ್ವಕ ಜಾಗತಿಕ ಶೂನ್ಯೀಕರಣ ಎರಡಿಕೇಶನ್ ಎಂದರೆ ವಿಶ್ವಮಟ್ಟದಲ್ಲಿ ಶಾಶ್ವತವಾಗಿ ಶೂನ್ಯಕ್ಕೆ ತರುವುದು. ವಾಹಕ ನಿಯಂತ್ರಣದಲ್ಲಿ ಕೀಟನಾಶಕ, ಸಂಸ್ಕರಿತ ಮಶಕ ಜಾಲ ಮತ್ತು ಒಳಾಂಗಣ ಅವಶೇಷ ಸಿಂಪಡಣೆ ಮುಂತಾದ ಕ್ರಮಗಳು ಸೇರಿವೆ.
ತ್ವರಿತ ನಿರ್ಣಯ ಮತ್ತು ಪರಿಣಾಮಕಾರಿ ಚಿಕಿತ್ಸೆ ಮುಖ್ಯ. ಚಿಕಿತ್ಸೆ ಇಲ್ಲದ ಸೋಂಕು ಹರಡುವಿಕೆಯನ್ನು ಮುಂದುವರಿಸುವುದು. ಮಲೇರಿಯಾ ಎಡಿಸ್ ಸೊಳ್ಳೆಗಳಿಂದ ಮೂಲಕ ಹರಡುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ. ಸೊ ಇಲ್ಲಿ ಆನ್ಸರ್ ಆಗಿರುತ್ತೆ ಓನ್ಲಿ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅನ್ನೋದು ಬಿ ಆಗಿರುತ್ತೆ ಉತ್ತರ. ನೋಡಬೇಕು. ಇಂಡಿಯಾಸ್ 2030 ಗೋಲ್ ಇಸ್ ಎಲಿಮಿನೇಷನ್. ಗ್ಲೋಬಲ್ ಎಡಾಕೇಶನ್ ಈಸ್ ಮಚ್ ಹೈಯರ್ ಥ್ರೆಶೋಲ್ಡ್. ಓಕೆ, ಸೊ ವಿಶ್ವದ ಒಂದು ಗುರಿ ಏನಿದೆ ಅದು ಬೇರೆ ರೀತಿಯೇ ಇದೆ ಅಂತ ನಾವು ನೋಡ್ಬೋದು. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಕರ್ನಾಟಕದ 8 ಪದ್ಮ ಪುರಸ್ಕೃತರ ಬಗ್ಗೆ ಇದೆ. ಪದ್ಮ ಪ್ರಶಸ್ತಿಗಳು ಭಾರತದ ಪ್ರಮುಖ ನಾಗರಿಕ ಗೌರವಗಳಲ್ಲಿ ಸೇರಿವೆ ಮತ್ತು ಪ್ರತಿ ವರ್ಷ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಘೋಷಿಸಲಾಗುತ್ತದೆ. 3 ವರ್ಗಗಳು ಪದ್ಮ ವಿಭೂಷಣ, ಪದ್ಮಭೂಷಣ ಮತ್ತು ಪದ್ಮಶ್ರೀ. 2026 ರಾಷ್ಟ್ರೀಯ ಪಟ್ಟಿಯಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳಿದ್ದವು. 2021 ಗೌರವಗಳಲ್ಲಿ ಕರ್ನಾಟಕದಿಂದ 8 ಪುರಸ್ಕೃತರು ವರದಿಯಾದರು. ಪದ್ಮ ಪ್ರಶಸ್ತಿಗಳು ವಂಶ ಪಾರಂಪರ್ಯ ವಿಶೇಷಾಧಿಕಾರ ನೀಡುವ ಕುಲೀನ ಪದವಿಗಳಾಗಿವೆ. ಕಲೆ, ಸಾರ್ವಜನಿಕ ವ್ಯವಹಾರ, ವಿಜ್ಞಾನ, ವೈದ್ಯಕೀಯ ಮತ್ತು ಸಮಾಜ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಿಗೆ ವಿಶಿಷ್ಟ ಸೇವೆಗೆ ಪದ್ಮ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ? ಸೊ ಓನ್ಲಿ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಹಾಗಾಗಿ ಉತ್ತರ ಆಗಿರುತ್ತೆ ಡಿ. ಓಕೆ, ಆರ್ಟಿಕಲ್ 18 ಏನಿದೆಯಲ್ಲ ಇದು ಪ್ರೊವೈಡ್ಸ್ ಟೈಟಲ್ಸ್ ಆಫ್ ನೊಬಿಲಿಟಿ ಬಟ್ ದ ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ ದ ನ್ಯಾಷನಲ್ ಅವಾರ್ಡ್ಸ್ ಸಚ್ ಆಸ್ ಪದ್ಮ ಅವಾರ್ಡ್ಸ್ ಆರ್ ನಾಟ್ ಪ್ರೊಹಿಬಿಟೆಡ್ ಟೈಟಲ್ಸ್ ವೆನ್ ದೇ ಆರ್ ನಾಟ್ ಯೂಸ್ಡ್ ಆಸ್ ಪ್ರಿಫಿಕ್ಸ್ ಆರ್ ಸಫಿಕ್ಸಸ್ ಅಂತ ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆ ಹೋಗೋಣ. ಶುಭಾಂಶು ಶುಕ್ಲಾ ಬಗ್ಗೆ ಇದೆ. ಅಶೋಕ ಚಕ್ರ ಪಡ್ಕೊಂಡಿದ್ದಾರೆ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರಿಗೆ 2026 ಗಣರಾಜ್ಯೋತ್ಸವ ಗೌರವಗಳಲ್ಲಿ ಅಶೋಕ ಚಕ್ರ ನೀಡಲಾಯಿತು. ಅಶೋಕ ಚಕ್ರ ಭಾರತದ ಅತ್ಯುನ್ನತ ಶಾಂತಿಕಾಲದ ಶೌರ್ಯ ಪ್ರಶಸ್ತಿಯಾಗಿದೆ. ಶುಭಾಂಶು ಶುಕ್ಲಾ 2025ರಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭೇಟಿ ನೀಡಿದ ಮೊದಲ ಭಾರತೀಯರಾದರು. ರಾಕೇಶ್ ಶರ್ಮಾ ನಂತರ ಬಾಹ್ಯಾಕಾಶಕ್ಕೆ ತೆರಳಿದ 2ನೇ ಭಾರತೀಯ ನಾಗರಿಕರಾದರು. ಶತ್ರುವಿನ ನೇರ ಎದುರಿಲ್ಲದ ಸಂದರ್ಭದಲ್ಲಿ ಅತ್ಯುನ್ನತ ಶೌರ್ಯ ಅಥವಾ ಸಾಹಸಕ್ಕಾಗಿ ಅಶೋಕ ಚಕ್ರ ನೀಡಬಹುದು. ಪರಮವೀರ ಚಕ್ರ ಭಾರತದ ಅತ್ಯುನ್ನತ ಯುದ್ಧಕಾಲದ ಶೌರ್ಯ ಪ್ರಶಸ್ತಿಯಾಗಿದೆ. ಸೊ ಇಲ್ಲಿ ನೋಡಿ ಉತ್ತರ ಆಗಿರುತ್ತೆ ಆಲ್ 6. ಓಕೆ, ಸೊ ಎಲ್ಲ ಒಂದು 6 ಕೂಡ ಇಲ್ಲಿ ಸರಿಯಾಗಿರುತ್ತೆ. ಅಶೋಕ ಚಕ್ರ, ಕೀರ್ತಿ ಚಕ್ರ, ಶೌರ್ಯ ಚಕ್ರ, ವಾರ್ ಟೈಮ್ ಸೀಕ್ವೆನ್ಸ್, ನೋಡಿ ಇಲ್ಲಿ ಪೀಸ್ ಟೈಮ್ ಅನ್ನೋದನ್ನ ನಾವು ನೋಡುವಾಗ ಪೀಸ್ ಟೈಮ್ ಇವು 3 ಇರ್ತವೆ. ಸೊ ವಾರ್ ಟೈಮ್ ಅಂತ ಬಂದಾಗ ಪರಮವೀರ ಚಕ್ರ, ಮಹಾವೀರ ಚಕ್ರ ಆ್ಯಂಡ್ ವೀರ ಚಕ್ರ. ಓಕೆ, ಸೊ ಇಲ್ಲಿ ನೆನ್ಪಿಡಿ. ಸೊ ಶಾಂತಿ ಕಾಲದ ಒಂದು ಪ್ರಶಸ್ತಿಗಳಂದರೆ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ. ಯುದ್ಧ ಕಾಲದ ಅಂತ ಹೇಳಿದ್ರೆ ಪರಮವೀರ ಚಕ್ರ, ಮಹಾವೀರ ಚಕ್ರ, ವೀರ ಚಕ್ರ ಅಂತ ಆಗಿರ್ತಾರೆ, ನಾವು ನೋಡಬೇಕು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಎತ್ತಿನಹೊಳೆ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸ್ ಬಗ್ಗೆ ಇದೆ. ಎತ್ತಿನಹೊಳೆ is a Karnataka project intended to primarily augment the drinking water supply to the water-stressed districts. It involves diversion of water from west-flowing streams in the upper reaches of the Netravati basin. The project has been associated with districts in the eastern or drought-prone parts of Karnataka. It involves pumping, conveyance and storage infrastructure. Project has generated environmental and hydrological debate. Etinavale is an inter-country river treaty project between India and Sri Lanka. So ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂದರೆ ಓನ್ಲಿ 5. ಓಕೆ, ಸೊ 5 ಹೇಳಿಕೆಗಳು ಮಾತ್ರ ಸರಿಯಾಗಿದೆ ಅಂತ ನಾವು ಇಲ್ಲಿ ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಎಥನಾಲ್ ಬ್ಲೆಂಡಿಂಗ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಬಗ್ಗೆ ಇದೆ. ಇಂಡಿಯಾಸ್ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಕ್ಯಾನ್ ಯೂಸ್ ಫೀಡ್ ಸ್ಟಾಕ್ಸ್ ಸಚ್ ಆಸ್ ಶುಗರ್ ಕೇನ್, derived products and grains subject to policy rules. Higher demand for maize for methanol can influence cropping incentives and feed our food markets. Food security analysis should consider land, water, prices, import dependence and crop diversification. Ethanol blending can reduce some petroleum dependence but does not make life cycle emission automatically zero. Policy decisions may need to be balance energy security, farmers' returns, and nutritional or food security concern. The Economic Survey 2025-26 flagged the need to watch crop variety effects of expanding ethanol demand. So all 6 ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಉತ್ತರ ಆಗಿರುತ್ತೆ ಎಲ್ಲ ಒಂದು ಸ್ಟೇಟ್ಮೆಂಟ್ ಹೇಳಿಕೆಗಳು ಸರಿಯಾಗಿದೆ ಅಂತ ಇಲ್ಲಿ ನಾವು ಗಮನಿಸ್ಬೋದು. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಗ್ರೀನ್ ಸ್ಟೀಲ್ ಬಗ್ಗೆ ಇದೆ. Consider the following statement. India has released a green steel taxonomy based on the emission intensity of steel production.
Taxonomy uses tons of carbon dioxide equivalent emissions per ton of the finished steel as key metric. Under the taxonomy, steel below a specified emission intensity threshold can qualify for green star rating. A lower emissions intensity corresponds to a better green rating within the framework. Decarbonizing steel can involve energy efficiency, renewable electricity, scrap-based routes, green hydrogen, and carbon management technologies. Green steel means steel that contains chlorophyll and is produced only from bamboo. ಸೊ ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಅಂತ ನೋಡಿದಾಗ ಇಲ್ಲಿ ಓನ್ಲಿ 5 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ನಾವು ನೋಡ್ಬೋದು. ಓಕೆ, ಸೊ ಇದಿಷ್ಟು ನಿಮಗೆ ಜನವರಿ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ಸು. ನಿಮಗೆ ಕೀ ಆನ್ಸರ್ಸ್ ಕೂಡ ನಾವು ನೀಡಿದ್ದೀವಿ. ನಿಮಗೆ ಇದರ PDF ಏನಾದರೂ ಬೇಕಂತ ಹೇಳಿದ್ರೆ ನಮ್ಮ ವೆಬ್ಸೈಟ್ ಇದೆ infinites.com ಅಲ್ಲಿ ನಿಮಗೆ ಇದರ PDF ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ಥರ ಹೆಚ್ಚಿನ ವಿಡಿಯೋಸ್ಗಳು ನಿಮಗೆ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ. ನಾವು ಇನ್ ಸೂನ್ ನಾವೀಗ ಕರ್ನಾಟಕ ಎಕನಾಮಿಕ್ಸ್ ಸರ್ವೆ ಕೂಡ ನಿಮಗೆ ವಿಡಿಯೋ ತೊಗೊಂಬರ್ತೀವಿ. ಸೊ ಅದನ್ನು ಕೂಡ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ಸಿಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್.